ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಮಾನವನ ವಿಕಸನದ ಕಥೆ ಈ ಅಧ್ಯಾಯದಲ್ಲಿ ಭೂಮಿಯ ಉಗಮ ಮತ್ತು ಭೂಮಿಯ ವಿಕಸನ, ಹಾಗೆಯೇ ಜೀವಿಯ ಉಗಮ ಮತ್ತು ಜೀವಿಯ ವಿಕಸನ ಮತ್ತು ಮಾನವನ ಉಗಮ ಮತ್ತು ಮಾನವನ ವಿಕಸನ, ಈ ಮೂರು ಅಂಶಗಳ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ನಾವು ಮಾನವನ ವಿಕಸನದ ಮೇಲೆ ಪ್ರಭಾವವನ್ನು ಬೀರಿದಂಥ ಪ್ರಮುಖ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ನಿಮಗೆ ಪರೀಕ್ಷೆಯಲ್ಲಿ 10 ಅಂಕಕ್ಕೆ ಬರಬಹುದಾದಂಥ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ. ಮಾನವನ ವಿಕಸನದ ಮೇಲೆ ಪ್ರಭಾವ ಬೀರಿದ ಅಂಶಗಳು. ಅನಾಗರಿಕನಾಗಿದ್ದಂಥ ಮಾನವ ಹೇಗೆ ಮಾನವನಾಗಿ ವಿಕಸನವನ್ನು ಹೊಂದಿದ, ಹಾಗೆಯೇ ಹೋಮಿನಾಯ್ಡೆ ಎಂಬ ಪ್ರಭೇದದಿಂದ ಹೋಮೋ ಪ್ರಭೇದದವರೆಗೆ ಹಂತ ಹಂತವಾಗಿ ಹೇಗೆ ವಿಕಸನವನ್ನು ಹೊಂದಿದ, ಹಾಗೆ ವಿಕಸನ ಆಗಲಿಕ್ಕೆ ಅವನ ಮೇಲೆ ಪ್ರಭಾವ ಬೀರಿದಂಥ ಪ್ರಮುಖವಾದಂಥ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಒಟ್ಟು 8 ಅಂಶಗಳು ಮಾನವನ ವಿಕಸನದ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಅವುಗಳಲ್ಲಿ ಮೊದಲನೇದು ವಾಯುಗುಣದ ಬದಲಾವಣೆ, ಎರಡನೇದು ಮೆದುಳಿನ ಗಾತ್ರದ ವೃದ್ಧಿ, ಮೂರನೇ ಅಂಶ ಆಹಾರ ಮತ್ತು ಆಶ್ರಯ ತಾಣಗಳು, ನಾಲ್ಕನೇ ಅಂಶ ದ್ವಿಪಾದ ಚಲನೆ, ಐದನೇ ಅಂಶ ಉಪಕರಣಗಳ ತಯಾರಿಕೆ, ಆರನೇ ಅಂಶ ಭಾಷೆ, ಏಳನೇದಾಗಿ ಪಶುಪಾಲನೆ ಮತ್ತು ಕೃಷಿಯ ಆರಂಭ ಮತ್ತು ಕೊನೆಯದಾಗಿ ಕಲೆಯ ಬೆಳವಣಿಗೆ. ಈ 8 ಅಂಶಗಳೇ ಯಾರ ವಿಕಸನಕ್ಕೆ ಕಾರಣವಾಗಿದೆ ಅಂತ ಹೇಳಿದ್ರೆ ಕಾರಣವಾಗಿದೆ. ಇವತ್ತಿನ ತರಗತಿಯಲ್ಲಿ ನಾವು ಮೊದಲನೇ ಅಂಶ ವಾಯುಗುಣದ ಬದಲಾವಣೆ. ವಾಯುಗುಣದ ಬದಲಾವಣೆಯು ಮಾನವನ ಜೀವನದ ಮೇಲೆ ಹೇಗೆ ಪ್ರಭಾವವನ್ನು ಬೀರಿತು ಮತ್ತು ಮಾನವ ಹೇಗೆ ಬದಲಾವಣೆಯನ್ನು ಹೊಂದಿದ, ವಿಕಸನ ಹೊಂದಿದ ಎಂಬ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಮಾನವ ವಿಕಸನದ ಮೇಲೆ ಪ್ರಭಾವ ಬೀರಿದ ಮೊದಲ ಅಂಶ ಯಾವುದು ಅಂತ ಹೇಳಿದ್ರೆ ವಾಯುಗುಣದ ಬದಲಾವಣೆ. ವಾಯುಗುಣದ ಬದಲಾವಣೆ. ವಾಯುಗುಣದಲ್ಲಾದಂತಹ ಬದಲಾವಣೆಯು ಮಾನವನ ವಿಕಸನದ ಮೇಲೆ ತನ್ನದೇ ಆದಂತಹ ಪ್ರಭಾವ ಎನ್ನದನ್ನು ಬೀರಿತು. ಈ ಭೂಮಿ ಉಗಮ ಆದಾಗ, ಭೂಮಿ ಉಗಮ ಆಗಿದ್ದು 4.5 ಬಿಲಿಯನ್ ಕೋಟಿ ವರ್ಷಗಳ ಹಿಂದೆ ಉಗಮ ಆಯಿತು. ಆ ಭೂಮಿಯ ವಿಕಸನ ಆಗಲಿಕ್ಕೆ ಅದು ಕೋಟ್ಯಾಂತರ ವರ್ಷಗಳನ್ನು ತೆಗೆದುಕೊಳ್ತು. ಅದೆಲ್ಲ ಆದ ನಂತರವೇ ಭೂಮಿಯ ಮೇಲೆ ಮೊದಲು ವಿಕಸನ ಆಗಿದ್ದು ಜೀವಿಗಳು, ಅವುಗಳ ಬಗ್ಗೆ ಹೇಳಿದ್ದೇನೆ. ಆ ನಂತರ ಆಗಿದ್ದು ಯಾರು ಅಂದರೆ ಮಾನವನ ವಿಕಸನ ಅಂತಕ್ಕಂಥದ್ದಾಯಿತು. ಈ ವಿಕಸನದ ಹಂತದಲ್ಲಿಯೇ ಈ ಭೂಮಿಯ ವಾತಾವರಣ ಅಂತಕ್ಕಂಥದ್ದು ಹಲವು ಶೀತ ಯುಗಗಳನ್ನು ಕಾಣುತ್ತೆ. ಗ್ಲೇಸಿಯರ್ ಏಜಸ್ ಅಂತೇಳಿ ಅವುಗಳನ್ನ ಕರೀತಾರೆ. ಹಲವು ಹಿಮ ಯುಗಗಳನ್ನು ಕಾಣುತ್ತೆ. 20,000 ವರ್ಷಗಳ ಹಿಂದೆ 4ನೆಯ ಹಿಮಯುಗ ಅಂತ್ಯಗೊಂಡಿದೆ. 20,000 ವರ್ಷಗಳ ಹಿಂದೆ 4ನೆಯ ಹಿಮಯುಗ ಅಂತಕ್ಕಂಥ ಅಂತ್ಯ ಆಗಿದೆ. ಮೊದಲನೇ ಹಿಮಯುಗ ಮತ್ತು 2ನೇ ಹಿಮಯುಗದಲ್ಲಿ ಯಾವ ಬದಲಾವಣೆಗಳು ಆಗಲಿಲ್ಲ, ಏಕೆಂದರೆ ಆಗಿದ್ದು ಮಾನವನ ವಿಕಸನವೇ ಆಗಿಲ್ಲ. 3ನೇ ಹಿಮಯುಗದ ಕಾಲದಲ್ಲಿ ಯಾರ ವಿಕಸನ ಆಗುತ್ತೆ ಅಂತ ಹೇಳಿದ್ರೆ ಮಾನವನ ವಿಕಸನ ಅಂತಕ್ಕಂಥದ್ದು ಉಂಟಾಗಿದೆ. ಸುಮಾರು 6 ರಿಂದ 8 ಮಿಲಿಯನ್ ವರ್ಷಗಳ ಹಿಂದೆ, ಸುಮಾರು 6 ರಿಂದ 8 ಮಿಲಿಯನ್, ಮಿಲಿಯನ್ ಅಂತ ಹೇಳಿದ್ರೆ ಲಕ್ಷ ವರ್ಷಗಳ ಹಿಂದೆ ಭೂಮಿಯ ಸಾಮಾನ್ಯ ತಂಪಾಗುವಿಕೆ ನಡೆಯುತ್ತೆ. 6 ರಿಂದ 8 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ಏನಾಯ್ತು ಅಂತಂದ್ರೆ ಸಾಮಾನ್ಯ ತಂಪಾಗುವಿಕೆಯನ್ನ ಹೊಂದುತ್ತೆ. ಈ ಕಾಲದಲ್ಲಿಯೇ ಹಿಮಯುಗಗಳು ಆರಂಭ ಆಗ್ತವೆ. 1ನೇ ಹಿಮಯುಗ, 2ನೇ ಹಿಮಯುಗ, 3ನೇ ಹಿಮಯುಗ ಮತ್ತು 4ನೆಯ ಹಿಮಯುಗ ಅಂತ ಕರಿತೀವಿ. ಅದರಲ್ಲಿ 1 ಮತ್ತು 2ನೇ ಹಿಮಯುಗದಲ್ಲಿ ಯಾರ ವಿಕಸನ ಆಗಲಿಲ್ಲ ಅಂತ ಹೇಳಿದ್ರೆ ಮಾನವನ ವಿಕಸನ ಆಗಲಿಲ್ಲ. ಮಾನವನ ವಿಕಸನ ಆರಂಭ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ 3ನೆಯ ಹಿಮಯುಗದ ಕಾಲದಲ್ಲಿ ಮಾನವನ ವಿಕಸನ ಅಂತಕ್ಕಂಥದ್ದು ಆರಂಭವಾಗಿದೆ. 2.5 ಮಿಲಿಯನ್ ವರ್ಷಗಳ ಹಿಂದೆ, 2.5 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ಅಂತಕ್ಕಂಥದ್ದು ಹಿಮಾವೃತವಾಗಿತ್ತು.
2.5 ಮಿಲಿಯನ್ ವರ್ಷಗಳ ಹಿಂದೆಯೂ ಸಹ ಈ ಭೂಮಿ ಏನಾಗಿತ್ತು ಅಂದರೆ ಹಿಮಾವೃತವಾಗಿತ್ತು. ಆ ಕಾಲದಲ್ಲಿ ಸಸ್ಯಗಳಲ್ಲಿ ಮತ್ತು ವಾಯುಗುಣದಲ್ಲಿ ಕೆಲವು ಮಾರ್ಪಾಡುಗಳು ಅಂತಕ್ಕಂಥ ಉಂಟಾಗ್ತವೆ. ಸಸ್ಯ ಮತ್ತು ವಾಯುಗುಣದಲ್ಲಿ ಏನಾಗ್ತದೆ ಅಂತಂದರೆ ಕೆಲವು ಮಾರ್ಪಾಡುಗಳು ಅಂತಕ್ಕಂಥವು ಉಂಟಾಗ್ತವೆ. ಇದರಿಂದಾಗಿ ಈ ವಾಯುಗುಣದಲ್ಲಾದಂತಹ ಬದಲಾವಣೆಯಿಂದಾಗಿ ಕೆಲವು ಕಡೆ ತಂಪು ಪ್ರದೇಶಗಳು, ಕೆಲವು ಕಡೆ ತಂಪು ಪ್ರದೇಶ ಅಂದ್ರೆ ಭೂಮಿ ಕೆಲವು ಕಡೆ ಹೆಚ್ಚು ತಂಪಾಯಿತು. ಎಲ್ಲಿ ಆ ತಂಪು ವಾತಾವರಣ ಅಂತಕ್ಕಂಥದ್ದು ಉಂಟಾಯಿತು ಅಲ್ಲಿ ಯಾವ್ದು ಉಂಟಾಯಿತು ಅಂತ ಹೇಳಿದ್ರೆ ಹಿಮ ಪ್ರದೇಶಗಳು. ನಾವೆಲ್ಲ ನೀವು ಭಾರತದಲ್ಲಿ ನೋಡೋದಾದ್ರೆ ಹಿಮಾಲಯದಲ್ಲಿ ಯಾವಾಗಲಿಂದ ಆವೃತವಾಗಿರ್ತದೆ, ಆವೃತವಾಗಿದೆ. ಅಂತಹ ಪ್ರದೇಶಗಳು ಸಿಯಾಚಿನ್ ಅಂತಕ್ಕಂಥ ಪ್ರದೇಶ ಬರುತ್ತೆ. ಜಗತ್ತಿನ ಅತ್ಯಂತ ಎತ್ತರದ ಮರುಭೂಮಿ ಪ್ರದೇಶ ಅಂತ ಕರಿತೀವಿ. ಅಲ್ಲಿ -40 ಡಿಗ್ರಿಗಿಂತಲೂ ಕಡಿಮೆ ತಾಪಮಾನ ಅಂತಕ್ಕಂಥದ್ದು ಅಲ್ಲಿರುತ್ತೆ. ಅಲ್ಲಿ ಮಾನವರು ವಾಸವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಶೀತ ಪ್ರದೇಶಗಳು ಉಂಟಾಗುವುದು. ಹಾಗೇನೆ ಕೆಲವು ಕಡೆ ಒಣ ಹವೆ, ಕೆಲವು ಕಡೆ ತಂಪು ಪ್ರದೇಶ ಉಂಟಾದ್ರೆ ಕೆಲವು ಕಡೆ ಒಣ ಹವೆ, ಬಿಸಿಯಾದಂತಹ ಗಾಳಿ ಬೀಸಲಿಕ್ಕೆ ಆರಂಭ ಅಂತಕ್ಕಂಥದ್ದು ಉಂಟಾಗುತ್ತೆ. ಇದರಿಂದಾಗಿ ಈ ತಂಪು ವಾತಾವರಣ ಮತ್ತು ಒಣ ಹವಾಗುಣಗಳು ಏನು ಉಂಟಾಗೋ ಇದರಿಂದಾಗಿ ಭೂಮಿಯ ತುಂಬೆಲ್ಲ ಬರೀ ಸಸ್ಯಗಳೇ ಏನು ತುಂಬಿಕೊಂಡಿತ್ತು ಆ ಸಸ್ಯಗಳ ಪ್ರಮಾಣವನ್ನ ತಗ್ಗಿಸ್ತಾ ಹೋಯಿತು. ಎಲ್ಲ ಕಡೆ ಬರೀ ಸಸ್ಯ. ನಾನು ಹಿಂದಿನ ತರಗತಿಯಲ್ಲಿ ಹೇಳಿದೆ, ಭೂಮಿಯ ಮೊದಲ ಜೀವಿ ಯಾವುದು ನೀರಿನಲ್ಲಿ ಉಟ್ಕೊಂಡಿದ್ದು ಸಸ್ಯಗಳು. ಅವು ಬೆಚ್ಚಗಿನ ಪ್ರದೇಶವನ್ನ ಆಕ್ರಮಿಸಿಕೊಂಡ ಇಡೀ ಭೂಮಿಯ ತುಂಬೆಲ್ಲ ಯಾವುದು ತುಂಬಿಕೊಂಡು ಹೋಗ್ತವೆ? ಸಸ್ಯಗಳೇ, ದಟ್ಟ ಅರಣ್ಯಗಳೇ ತುಂಬಿಕೊಳ್ತವೆ. ಯಾವಾಗ ಹವಾಗುಣದಲ್ಲಿ ಬದಲಾಯಿತು, ಕೆಲವು ತಂಪು ಪ್ರದೇಶ ಉಂಟಾದ್ರು, ಕೆಲವು ಕಡೆ ಒಣ ಹವಾಗುಣ ಉಂಟಾಯಿತು. ಅದರಲ್ಲಿ ಆ ವಾತಾವರಣವನ್ನ ಎದುರಿಸಲಾರದೇ ಇರತಕ್ಕಂತಹ ಕೆಲವು ಸಸ್ಯಗಳು ಏನಾದ್ರು ಅಂತ ಹೇಳಿದ್ರೆ ನಾಶವನ್ನ ಹೊಂದುತ್ತವೆ. ಅದಕ್ಕೆ ನಾನು ಅರ್ನಾಲ್ಡ್ ಟಾಯ್ನಬಿಯ ವ್ಯಾಖ್ಯಾನ ಹೇಳ್ಬೇಕಾದ್ರೆ ಹೇಳಿದ್ದೆ. ಅವನೊಂದು ಸಿದ್ಧಾಂತವನ್ನು ಹೇಳ್ತಾರೆ, ಸವಾಲು ಮತ್ತು ಜವಾಬು ಸಿದ್ಧಾಂತ. ಹಾಗೆಯೇ ಚಾರ್ಲ್ಸ್ ಡಾರ್ವಿನ್ ಹೇಳ್ತಾರೆ, ಸಬಲರು ಬದುಕಿ ಉಳಿಯುವ ಸಿದ್ಧಾಂತ. ಯಾವುಗಳು ಪ್ರಬಲವಾಗಿದ್ವೋ ಆ ವಾತಾವರಣಕ್ಕೆ ಹೊಂದಿಕೊಂಡು ಅಂತಹ ಸಸ್ಯಗಳು ಉಳ್ಕೊಂಡು, ಯಾವುಗಳು ಆ ವಾತಾವರಣಕ್ಕೆ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ವೋ ಆ ಸಸ್ಯ ವರ್ಗ ಏನಾಯಿತು ಅಂದರೆ ನಾಶ ಅನ್ನೋದನ್ನು ಹೊಂದಿದ್ದು. ಇದರಿಂದಾಗಿ ಅರಣ್ಯ ಪ್ರದೇಶ ಕುಗ್ಗಿತು. ಅರಣ್ಯ ಪ್ರದೇಶ ಏನಾಗ್ತಾ ಹೋಯ್ತು ಅಂತ ಹೇಳಿದ್ರೆ ಕುಗ್ಗಿತು. ಇವತ್ತು ನೀವು ನೋಡ್ಬೋದು ಕೆಲವು ಕಡೆ ದಟ್ಟ ಅರಣ್ಯ ಇದೆ. ಕರ್ನಾಟಕದ ಉದಾಹರಣೆ ಹೇಳೋದಾದ್ರೆ ನಾವು ಪಶ್ಚಿಮ ಘಟ್ಟಗಳು ಅಂತ ಹೇಳಿ ಕರಿತೀವಲ್ಲ, ಅಲ್ಲಿ ದಟ್ಟವಾದಂತಹ ಕಾಡನ್ನು ನೋಡ್ಬೋದು. ನಾವು ಈ ಪ್ರದೇಶದಲ್ಲಿ ನೋಡಿದ್ರೆ ಇಲ್ಲಿ ಬೆಟ್ಟ ಗುಡ್ಡಗಳಿದ್ದಾವೆ, ಆದರೆ ದಟ್ಟ ಕಾಡು ಅಂತಕ್ಕಂಥದ್ದು ಇಲ್ಲ. ಇಲ್ಲಿ ಕುರಿಚಲು ಗಿಡಗಳನ್ನು ನಾವು ಕಾಣ್ತೀವಿ. ಇಲ್ಲ ಅಂತ ಹೇಳಿದ್ರೆ ವಿಶಾಲವಾದಂತಹ ಬಯಲು ಪ್ರದೇಶ ಅಂತಕ್ಕಂಥದ್ದನ್ನ ಕಾಣ್ತೀವಿ. ಇಂತಹ ವಾತಾವರಣ ಸೃಷ್ಟಿಯಾಗಿದೆ. ಯಾವಾಗ ತಂಪು ಮತ್ತು ಒಣ ಹವಾಗುಣ ಅಂತಕ್ಕಂಥದ್ದು ವಾತಾವರಣದಲ್ಲಿ ಉಂಟಾಯಿತು, ಆಗ ಸಸ್ಯಗಳ ಪ್ರಮಾಣ ಏನಾಯ್ತು ಅಂದರೆ ಕಡಿಮೆಯಾಗಿ ಅರಣ್ಯ ಪ್ರದೇಶಗಳನ್ನ ಕುಗ್ಗಿಸಿ ಇಲ್ಲಿ ಯಾವುದನ್ನು ಸೃಷ್ಟಿಸಿತು ಅಂತ ಹೇಳಿದ್ರೆ ಮರುಭೂಮಿಗಳನ್ನು ಸೃಷ್ಟಿಸಿತು. ಎಲ್ಲಿ ಸಂಪೂರ್ಣವಾಗಿ ಒಣ ಹವೆ ಬೀಸಲಿಕ್ಕೆ ಆರಂಭ ಆಯಿತು ಅಲ್ಲಿದ್ದಂತಹ ಸಸ್ಯ ವರ್ಗಗಳೆಲ್ಲವೂ ಏನಾದ್ರು ಅಂತ ಹೇಳಿದ್ರೆ ನಾಶ ಆಯಿತು. ಉದಾಹರಣೆಗೆ ರಾಜಸ್ಥಾನದ ಮರುಭೂಮಿ, ಅಲ್ಲಿ ಕೆಲವೇ ಸಸ್ಯಗಳು ಮಾತ್ರ ಮರುಭೂಮಿಯಲ್ಲಿ ಜೀವಿಸಲಿಕ್ಕೆ ಸಾಧ್ಯ. ಅಂತಹ ಮರುಭೂಮಿ ಪ್ರದೇಶಗಳನ್ನು ಯಾವುದು ಸೃಷ್ಟಿಸ್ತವೆ? ವಾಯುಗುಣದಲ್ಲಾದ ಬದಲಾವಣೆ ಅಂತಕ್ಕಂಥದ್ದು ಸೃಷ್ಟಿಸ್ತು. ಇನ್ನು ಕೆಲವು ಕಡೆ ಕುರಿಚಲು ಕಾಡುಗಳು ಅಂತಕ್ಕಂಥದ್ದು ಬೆಳವಣಿಗೆ ಅಂತಕ್ಕಂಥದನ್ನ ಹೊಂದಿದ್ರೆ ಅಂದ್ರೆ ದಟ್ಟ ಕಾನನ, ದಟ್ಟವಾದಂತಹ ಅರಣ್ಯ ಏನಾಯ್ತು ಅಂತಂದ್ರೆ ಕಡಿಮೆ ಆಗ್ತಾ ಹೋಯಿತು. ನಮ್ಮ ಪೂರ್ವಜನಾದಂತಹ ಯಾರು, ನಮ್ಮ ಮೊದಲ ಮಾನವ ಹೋಮಿನಾಯ್ಡೆ ಅಂತಕ್ಕಂಥವನು, ಅವನು ಎಲ್ಲಿ ವಾಸಿಸ್ತಾ ಇದ್ದ? ಹೋಮಿನಾಯ್ಡೆ ನಮ್ಮ ಪೂರ್ವಜ ಅಂತ ಕರಿತೇವೆ, ನಮ್ಮ ಮೊದಲ ಮೇಲು ಕುಟುಂಬ ಅಂತ ಕರಿತೀವಿ. ಇವನು ಚತುಷ್ಪಾದಿಯಾಗಿದ್ದ. ಚತುಷ್ಪಾದಿ ಅಂತ ಹೇಳಿದ್ರೆ 4 ಕಾಲುಗಳ ಮೇಲೆ ಪ್ರಾಣಿಗಳ ಹಾಗೆಯೇ ಚಲಿಸ್ತಾ ಇದ್ದ. ಹಾಗಾಗಿ ಅವನನ್ನು ಏನಂತ ಕರೆದ್ರು ಅಂತ ಹೇಳಿದ್ರೆ ಚತುಷ್ಪಾದಿ ಅಂತ ಕರೆದ್ರು. ಇವನು ಎಲ್ಲಿ ವಾಸಿಸ್ತಾ ಇದ್ದ ಅಂತ ಹೇಳಿದ್ರೆ ಮರದ ಮೇಲೆಯೇ ವಾಸಿಸ್ತಾ ಇದ್ದ. ಚತುಷ್ಪಾದಿಯಾಗಿದ್ದಂತಹ ಮಾನವ ಎಲ್ಲಿ ವಾಸಿಸ್ತಾ ಇದ್ದ ಅಂತಂದ್ರೆ ಮರಗಳ ಮೇಲೆಯೇ ವಾಸವನ್ನ ಮಾಡ್ತಾ ಇದ್ದ. ಮತ್ತು ಇವನು ಶಾಕಾಹಾರಿ. ಶಾಕಾಹಾರಿ ಅಂತ ಹೇಳಿದ್ರೆ ಸಸ್ಯಾಹಾರಿಯಾಗಿದ್ದ. ಹಣ್ಣು ಹಂಪಲುಗಳನ್ನ
ಗೆಡ್ಡೆ ಗೆಣಸುಗಳನ್ನ ತಿಂದೇ ಅವನು ಏನನ್ನ ನಡೆಸ್ತಾ ಇದ್ದ ಅಂತಂದ್ರೆ ಜೀವನವನ್ನ ನಡೆಸ್ತಾ ಇದ್ದ. ವಾಯುಗುಣದಲ್ಲಾದಂತಹ ಈ ಬದಲಾವಣೆಯು ಯಾವುಗಳ ಪ್ರಮಾಣವನ್ನ ಕುಗ್ಗಿಸ್ತು? ಅರಣ್ಯಗಳ ಪ್ರಮಾಣವನ್ನ ಕುಗ್ಗಿಸ್ತು. ಹಾಗಾಗಿ ಅವನಿಗೆ ಅವನು ಎಲ್ಲಿ ವಾಸಿಸ್ತಾ ಇದ್ದ ಅಂತಂದ್ರೆ ಮರದ ಮೇಲೆಯೇ ವಾಸಿಸ್ತಿದ್ದ. ಮತ್ತೆ ಏನನ್ನ ಸೇವಿಸ್ತಾ ಇದ್ದ? ಮರ ಗಿಡಗಳಲ್ಲಿ ಸಿಗ್ತಾ ಇದ್ದಂತ ಹಣ್ಣು ಹಂಪಲುಗಳನ್ನ ಅಥವಾ ಮರದ ಕೆಳಗಡೆ ಬೆಳೀತಾ ಇದ್ದಂತ ಗೆಡ್ಡೆ ಗೆಣಸುಗಳನ್ನೇ ಅವನು ತಿಂದು ಜೀವನವನ್ನು ಮಾಡ್ತಾ ಇದ್ದ. ಯಾವಾಗ ಅರಣ್ಯ ಪ್ರಮಾಣ ಕುಗ್ತೋ, ಮರಗಳ ನಾಶ ಆಯಿತು, ಮರುಭೂಮಿಗಳು ಮತ್ತು ಒಣ ಪ್ರದೇಶಗಳು ಅಂತಕ್ಕಂಥ ಸೃಷ್ಟಿಯಾದವು, ಕುರುಚಲು ಕಾಡುಗಳು ಅಂತಕ್ಕಂಥ ಸೃಷ್ಟಿಯಾದವು, ಆಗ ಅವನಿಗೆ ಏನು ದೊರೆಯದಂತಾಯ್ತು ಅಂತ ಹೇಳಿದ್ರೆ ಆಹಾರ ದೊರೆಯದಂತಾಯ್ತು ಮತ್ತು ವಾಸಕ್ಕೆ ಸ್ಥಳವು ದೊರೆಯದಂತಾಯ್ತು. ಈಗ ಅವನು ತಾನು ತನ್ನ ಜೀವವನ್ನ ಉಳಿಸಿಕೊಳ್ಳಲಿಕ್ಕಾಗಿ ಪರಭಕ್ಷಕ ಜೀವಿಗಳಿಂದ, ತನಗಿಂತಲೂ ಬಲಿಷ್ಠವಾದಂತಹ ಪ್ರಾಣಿಗಳಿಂದ ತನ್ನನ್ನ ತಾನು ಏನ್ ಮಾಡ್ಕೊಳ್ಬೇಕಾಯ್ತು ಅಂದರೆ ರಕ್ಷಣೆಯನ್ನ ಮಾಡಿಕೊಳ್ಳಬೇಕಾಗಿ ಬಂತು. ಹಾಗಾಗಿನೇ ಅವನು ಆಹಾರಕ್ಕಾಗಿ ತನ್ನನ್ನ ತಾನು ರಕ್ಷಣೆಯನ್ನ ಮಾಡಿಕೊಳ್ಳಲಿಕ್ಕಾಗಿ ಅನಿವಾರ್ಯವಾಗಿ ಅವನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಏನೇನು ಮಾಡ್ಬೇಕಾಯ್ತು ಅಂತ ಹೇಳಿದ್ರೆ ವಲಸೆ ಹೋಗ್ಬೇಕಾಯ್ತು. ಆಹಾರಕ್ಕಾಗಿ ಅನ್ವೇಷಣೆ, ಹುಡುಕಾಟ ಎಂಬುದನ್ನ ನಡೆಸಬೇಕಾಗಿ ಬಂತು. ಅವನೇನಾದ್ರೂ ಅರಣ್ಯಗಳ ಪ್ರಮಾಣ ಕುಗ್ಗದೆ ಹೋಗಿದ್ರೆ, ಒಣ ಮತ್ತು ಮರುಭೂಮಿ ಪ್ರದೇಶಗಳು ಸೃಷ್ಟಿಯಾಗದೆ ಹೋಗಿದ್ರೆ, ಇನ್ನೂ ನಾವು ಯಾವ ಹಂತದಲ್ಲಿ ಇರ್ತಾ ಇದ್ವಿ ಅಂತಂದ್ರೆ ಹೋಮಿನಾಯ್ಡೆಯೇ ಆಗಿರ್ತಾ ಇದ್ವಿ. ನಾವು ಇಂದಿಗೂ ಎಲ್ಲಿ ವಾಸಿಸ್ತಾ ಇದ್ವಿ? ಮರಗಳ ಮೇಲೆಯೇ ವಾಸಿಸ್ತಾ ಇದ್ವಿ. ಮತ್ತು ನಾವು ಯಾವ ಆಹಾರವನ್ನು ಸೇವಿಸ್ತಾ ಇದ್ವಿ? ಹಂಪಲುಗಳನ್ನ, ಗೆಡ್ಡೆ ಗೆಣಸುಗಳನ್ನೇ ತಿಂದೇ ನಾವು ಜೀವನವನ್ನ ಮಾಡಬೇಕಾಗಿ ಬರ್ತಾ ಇದ್ವಿ. ಯಾವಾಗ ವಾಯುಗುಣದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಉಂಟಾಗುತ್ತೋ, ಆಗ ಮರದ ಮೇಲಿದ್ದಂತಹ ಮಾನವ ಎಲ್ಲಿಗೆ ಬರಬೇಕಾಗಿತ್ತು? ಭೂಮಿಯ ಮೇಲೆ ಬರಬೇಕಾಗಿತ್ತು. ಯಾವುದಕ್ಕಾಗಿ? ಆಹಾರಕ್ಕಾಗಿ ಅಲ್ವಾ? ಏಕೆಂದ್ರೆ ಅವ್ರಿಗೆ ಏನ್ ಸಿಗ್ಲಿಲ್ಲ? ಆಹಾರ ಸಿಗ್ಲಿಲ್ಲ. ಆ ಆಹಾರದ ಹುಡುಕಾಟವನ್ನ ಮಾಡ್ತಾ ಅವನು ಮರದ ಮೇಲಿದ್ದಂಥದ್ದು ಎಲ್ಲಿಗೆ ಇಳಿಬೇಕಾಗಿತ್ತು ಅಂತ ಹೇಳಿದ್ರೆ ಭೂಮಿಯ ಮೇಲೆ ಇಳಿಯಬೇಕಾಗಿತ್ತು. ಭೂಮಿ ಮೇಲೆ ಇಳಿದ, ಆದ್ರೆ ಅವನಿಗೆ ಅಲ್ಲಿ ಏನು ಸಿಗ್ಲಿಲ್ಲ? ಆಹಾರ ಸಿಗಲಿಲ್ಲ. ಹಾಗಾಗಿ ಅವನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಆಹಾರಕ್ಕಾಗಿ ಹುಡುಕಾಟವನ್ನು ಮಾಡಬೇಕಾಗಿತ್ತು. ನಾವು 4 ಕಾಲುಗಳ ಮೇಲೆ ಹೆಚ್ಚು ದೂರ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಮಕ್ಕಳು ನಡೀತವಲ್ಲ, ಅಂಬೆಗಾಲಿಕೆ ನಡೆಯುತ್ತೆ, ಎಷ್ಟು ದೂರ ಹೋಗ್ತದೆ? ಒಂದು ಸ್ವಲ್ಪ ದೂರ ಹೋಗುತ್ತೆ, ಆಮೇಲೆ ಮಾಡ್ತದೆ ಕುಳಿತುಕೊಳ್ಳುತ್ತೆ, ಮತ್ತೊಂದು ಸ್ವಲ್ಪ ದೂರ ಹೋಗುತ್ತೆ, ಮತ್ತೆ ಸುಧಾರಿಸಿಕೊಳ್ಳುತ್ತೆ, ಮತ್ತೆ ನಡೀಲಿಕ್ಕೆ ಆರಂಭ ಮಾಡುತ್ತೆ. ಹಾಗೆಯೇ ಆಗಿನ ಕಾಲದ ಹೋಮಿನಾಯ್ಡೆ ಎಂಬ ಮಾನವರು ಹೆಚ್ಚು ದೂರ ಅವನ ಕೈಲಿ ನಡೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಏಕೆಂದ್ರೆ ಅವನು ಇನ್ನೂ ಓಡುವುದನ್ನು ಕಲಿತಿರ್ಲಿಲ್ಲ ಅಲ್ವಾ? ಏಕೆಂದ್ರೆ ಅವನು ಚತುಷ್ಪಾದಿ, ದ್ವಿಪಾದಿಗಳಾದ್ರೆ ಓಡಲಿಕ್ಕೆ ಸಾಧ್ಯ. ಅವನೇನಾದ್ರೂ ಓಡಬೇಕು ಅಂದ್ರೆ ಯಾವ ರೀತಿ ಓಡಬೇಕು? ಪ್ರಾಣಿಗಳ ರೀತಿಯಲ್ಲಿ ಅವನು ಓಡಬೇಕಾಗಿತ್ತು. ಅವನಿನ್ನೂ ಅಭ್ಯಾಸ ಆಗಿರಲಿಲ್ಲ, ಹಾಗಾಗಿ ನಿಧಾನವಾಗಿ ನಡೀತಾ ಇದ್ದ. ಇದರಿಂದಾಗಿ ಅಪಾಯಕಾರಿ ಪ್ರಾಣಿಗಳಿಂದ ಅವನು ತೊಂದರೆಯನ್ನ ಅನುಭವಿಸಬೇಕಾಗಿ ಬಂತು. ಅದಕ್ಕೋಸ್ಕರ ಅವನು ಆಹಾರವನ್ನು ಹುಡುಕ್ಬೇಕಾದ್ರೆ ಒಂಟಿಯಾಗಿ ಹೋಗ್ಲಿಲ್ಲ, ಬದಲಾಗಿ ಏನ್ ಮಾಡ್ದ? ಗುಂಪು ಗುಂಪಾಗಿ ಹೋಗ್ಲಿಕ್ಕೆ ಆರಂಭವನ್ನು ಮಾಡ್ತಾನೆ. ಹಾಗಾಗಿ ಮನುಷ್ಯ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಯಾವುದಕ್ಕಾಗಿ ಹೊರಟ ಅಂತ ಹೇಳಿದ್ರೆ ಆಹಾರ ಅನ್ವೇಷಣೆಯನ್ನು ಮಾಡಲಿಕ್ಕೆ ಹೊರಡ್ತಾನೆ. ಹೀಗೆ ಅವನು ಹೋಗ್ತಾ 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 ನಿಧಾನವಾಗಿ ತನ್ನ ದೇಹವನ್ನು ಏನ್ ಮಾಡ್ದ? ಮೇಲೆ ಏರಿಸ್ತಾ ಬರ್ತಾನೆ. ಹಾಗೆ ಚತುಷ್ಪಾದಿಯಾಗಿದ್ದಂತಹ ಮಾನವ ಮುಂದೆ ಏನಾಗ್ತಾನೆ ಅಂತ ಹೇಳಿದ್ರೆ ನೇರವಾಗಿ ನಿಲ್ಲೋದನ್ನ ಅಭ್ಯಾಸ ಅಂತಕ್ಕಂಥದನ್ನ ಮಾಡ್ತಾನೆ. ಆನಂತರ ಅವನ ಬೆನ್ನು ಮೂಳೆಗಳು ಏನಾಗ್ತಾ ಹೋಗ್ತವೆ ಅಂದ್ರೆ ನೇರ ಅಂಗವಿನ್ಯಾಸ ಅಂತಕ್ಕಂಥದ್ದನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ 4 ಕಾಲಿನಲ್ಲಿ ಇದ್ದಂಥವನು ನೇರವಾಗಿ ನಿಲ್ಲುವುದನ್ನು ಕಲಿತ. ಇದರಿಂದ ಅವನ ಮೂಳೆಯ ರಚನೆ ಬದಲಾವಣೆ ಆಯಿತು, ನೇರ ಅಂಗವಿನ್ಯಾಸ ಅಂತಕ್ಕಂಥದ್ದು ಉಂಟಾಯಿತು. ನೇರ ಅಂಗವಿನ್ಯಾಸ ಉಂಟಾದಾಗ ಅವನ 2 ಕೈಗಳೇನಾದ್ರು ಫ್ರೀ ಆಗ. 2 ಕೈಗಳಿಗೆ ಏನಾದ್ರೆ ಯಾಕೆ ನಾವು 2 ಕಾಲ ಮೇಲೆ ನಿಲ್ಲೋದನ್ನ ಕಲಿತ, ನಡೆಯೋದನ್ನ ಕಲಿತ. ಹಾಗೆ ಚತುಷ್ಪಾದಿಯಾಗಿದ್ದಂತಹ ಮನುಷ್ಯ ಮುಂದೆ ವಾಯುಗುಣದ ಬದಲಾವಣೆಯಿಂದಾಗಿ ಏನಾಗಿ ಪರಿವರ್ತನೆ ಆದಾಗಲೇ ದ್ವಿಪಾದಿಯಾಗಿ ಪರಿವರ್ತನೆಯನ್ನ ಹೊಂದುತ್ತಾನೆ. ದ್ವಿಪಾದಿ ಅಂತ ಹೇಳಿದ್ರೆ ಮಾನವ ತನ್ನ 2 ಕಾಲುಗಳ ಮೇಲೆ ಚಲಿಸುವುದು, ನಡೆಯುವುದು ಅಥವಾ ಓಡುವುದು. ಇದನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ದ್ವಿಪಾದ ಚಲನೆ ಅಂತ ಕರಿತೀವಿ. ಹಾಗೆ ಚತುಷ್ಪಾದಿಯಾಗಿದ್ದಂತಹ ಮಾನವ ದ್ವಿಪಾದಿಯಾಗಿ ಬದಲಾವಣೆಯಾಗಲಿಕ್ಕೆ ಕಾರಣವೇ ಯಾವುದು? ವಾಯುಗುಣದ ಬದಲಾವಣೆ ಆಗದೇ ಹೋಗಿದ್ದರೆ ಮನುಷ್ಯ ಇನ್ನು ಏನಾಗಿಯೇ ಇರ್ತಾ ಇಲ್ಲ, ಚತುಷ್ಪಾದಿಯಾಗಿಯೇ ಇರ್ತಾ ಇಲ್ಲ. ಹಾಗಾದ್ರೆ ಮಾನವನನ್ನ ದ್ವಿಪಾದಿಯನ್ನಾಗಿ ಬದಲಾವಣೆ ಮಾಡಿದ ಘಟನೆಯೇ ಯಾವುದು? ವಾಯುಗುಣದ ಬದಲಾವಣೆ. ಹಾಗೆಯೇ ಮರದ ಮೇಲೆಯೇ ವಾಸಿಸಿದ್ದಂತಹ ಮಾನವನನ್ನ ಭೂಮಿಯ ಮೇಲೆ ಬರಲಿಕ್ಕೆ ಕಾರಣವಾದಂತಹ ಘಟನೆ ಯಾವುದು? ವಾಯುಗುಣದ ಬದಲಾವಣೆ.
ಬರೀ ಹಣ್ಣು ಹಂಪಲುಗಳನ್ನೇ ತಿಂದು ಸೇವಿಸ್ತಾ ಇದ್ದಂತಹ ಮಾನವ ಎಷ್ಟೋ ದಿನಗಳ ಕಾಲ ಅವನಿಗೆ ಆಹಾರವೇ ಸಿಗಲಿಲ್ಲ. ಮರುಭೂಮಿಯಲ್ಲಿ ನೀವು ನಡ್ಕೊಂತ ಹೋಗಿ ಎಲ್ಲಿವರೆಗೂ ಹೋದ್ರೂ ಏನ್ ಸಿಗಲ್ಲ, ಮರಗಿಡಗಳು ಸಿಗಲ್ಲ. ಎಲ್ಲೋ ಓಯಸಿಸ್ಗಳು ಅಂತ ಕರಿತೀವಿ, ಅಂತಹ ಕಡೆ ಮಾತ್ರ ಸ್ವಲ್ಪ ನೀರು ಸಿಗುತ್ತೆ, ಕೆಲವು ಸಸ್ಯಗಳು ಅಂತಕ್ಕಂಥವು ಬೆಳೀತವೆ. ಕುರುಚಲು ಕಾಡುಗಳಲ್ಲಿ ಹೋಗಿ ತಿನ್ಲಿಕ್ಕೆ ಯಾವ ಹಣ್ಣುಗಳು ನಮಗೆ ಸಿಗಲ್ಲ. ಕೇವಲ ಮನುಷ್ಯನಿಗೆ ಅಷ್ಟೇ ಈ ವಾಯುಗಳ ಬದಲಾವಣೆ ಪ್ರಭಾವವನ್ನು ಬೀರಲಿಲ್ಲ, ಪ್ರಾಣಿಗಳ ಮೇಲೆಯೂ ಅದೇನನ್ನು ಬೀರ್ತು, ಪ್ರಭಾವವನ್ನು ಬೀರ್ತು. ಮನುಷ್ಯನಾದ್ರೆ ಸ್ವಲ್ಪ ಬುದ್ಧಿಶಕ್ತಿ, ಆಲೋಚನಾ ಶಕ್ತಿ ಇರುತ್ತೆ, ಅವನು ಆಹಾರವನ್ನ ಅನ್ವೇಷಣೆಯನ್ನ ಮಾಡ್ತಾನೆ. ಆದ್ರೆ ಪ್ರಾಣಿಗಳಿಗೆ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಮನುಷ್ಯನಿಗಿಂತಲೂ ಕಡಿಮೆ. ಹಾಗಾಗಿ ಮನುಷ್ಯನಿಗಿಂತಲೂ ಹೆಚ್ಚು ಪ್ರಕೃತಿಯ ಹೊಡೆತವನ್ನು ಯಾರು ಎದುರಿಸಬೇಕಾಯ್ತು ಅಂತಂದ್ರೆ ಪ್ರಾಣಿಗಳು ಎದುರಿಸಬೇಕಾಯ್ತು. ಆ ಪ್ರಾಣಿಗಳು ಆಹಾರವಿಲ್ಲದೆ, ನೀರಿಲ್ಲದೆ ಏನಾದ್ರು ಅಂತ ಹೇಳಿದ್ರೆ ಸತ್ತು ಬೀಳಲಿಕ್ಕೆ ಆರಂಭ ಆಗ್ತವೆ. ಹಸಿದಂತಹ ಮನುಷ್ಯ ಯಾವಾಗ ಹಣ್ಣು ಹಂಪಲುಗಳು, ಗೆಡ್ಡೆ ಗೆಣಸುಗಳು ಸಿಗ್ಲಿಲ್ವೋ ಆಗ ಸತ್ತು ಬಿದ್ದಂತಹ ಪ್ರಾಣಿಗಳ ಮಾಂಸವನ್ನೇ ಸೇವಿಸಲಿಕ್ಕೆ ಆರಂಭವನ್ನ ಮಾಡ್ತಾನೆ. ಹಾಗೆಯೇ ಸಸ್ಯಾಹಾರಿಯಾಗಿದ್ದಂತಹ ಮಾನವ ಈಗ ಏನಾಗ್ತಾನೆ ಅಂತ ಹೇಳಿದ್ರೆ ಮಾಂಸಾಹಾರಿಯಾಗಿ ಬದಲಾವಣೆಯನ್ನ ಹೊಂದುತ್ತಾನೆ. ಹಾಗಾದ್ರೆ ಸಸ್ಯಾಹಾರಿಯಾಗಿದ್ದಂತಹ ಮಾನವ ಮಾಂಸಾಹಾರಿಯಾಗಿ ಬದಲಾವಣೆಗೂ ಕಾರಣವಾದಂತಹ ಘಟನೆ ಯಾವುದು? ವಾಯುಗುಣದ ಬದಲಾವಣೆ. ಹಾಗಾದ್ರೆ ಈ ವಾಯುಗುಣದ ಬದಲಾವಣೆ ಏನಾದರೂ ಉಂಟಾಗದೆ ಹೋಗಿದ್ರೆ ಮನುಷ್ಯ ಇನ್ನು ಎಲ್ಲಿ ವಾಸಿಸ್ತಾ ಇದ್ದ? ವಾಸಿಸ್ತಾ ಇದ್ದ ಮತ್ತು ಏನನ್ನ ಸೇವಿಸ್ತಾ ಇದ್ದ? ಸಸ್ಯಾಹಾರವನ್ನು ಸೇವಿಸ್ತಾ ಇದ್ದ ಮತ್ತು ಇನ್ನು ಹೇಗೆ ಇರ್ತಾ ಇದ್ದ? ಚತುಷ್ಪಾದಿಯಾಗಿಯೇ ಇರ್ತಾ ಇದ್ದ. ಹಾಗಾದ್ರೆ ಮಾನವ ಇವತ್ತು ಭೂಮಿಯ ಮೇಲೆ ವಾಸಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಹಾಗೆಯೇ ಅವನು ಮಾಂಸಾಹಾರಿ ಆಗಿದ್ದಾನೆ ಅಂತ ಹೇಳಿದ್ರೆ, ವಿಪಾರಿಯಾಗಿದ್ದಾನೆ ಅಂತ ಹೇಳಿದ್ರೆ, ಅದಕ್ಕೆಲ್ಲ ಕಾರಣವಾದಂತಹ ಘಟನೆ ಯಾವುದು ಅಂದರೆ ಈ ವಾಯುಗುಣದಲ್ಲಿ ಏನಾದರೂ ಬದಲಾವಣೆ ಆಗದೆ ಇದ್ದರೆ ಮನುಷ್ಯನ ವಿಕಾಸ ಅಂತಕ್ಕಂಥದ್ದೇ ಆಗ್ತದೆ. ಹಾಗಾದ್ರೆ ಬರಗಾಲ ಅಥವಾ ವಾಯುಗುಣದ ಬದಲಾವಣೆ ಇದನ್ನೇ ಮುಂದುವರಿಸ್ತಾ ಅಂತ ಹೇಳಿದ್ರೆ ಇಲ್ಲ. ಆ ನಂತರ ಮತ್ತೆ ಅರಣ್ಯ ಸಸ್ಯಗಳು ಬೆಳೆದವು, ಅರಣ್ಯ ಅಂತಕ್ಕಂಥದ್ದು ಬೆಳೆಯಿತು. ಆದರೂ ಮನುಷ್ಯ ಈಗಾಗಲೇ ಯಾವುದಕ್ಕೆ ಹೊಂದ್ಕೊಂಡಿದ್ದ? ಭೂಮಿಯ ಮೇಲಿನ ವಾಸಕ್ಕೆ ಹೊಂದ್ಕೊಂಡಿದ್ದ, ಮಾಂಸದ ರುಚಿಯನ್ನು ಅವನು ಕಂಡುಕೊಂಡಿದ್ದ. ಹಾಗೆಯೇ ಅವನು ಗುಹೆಗಳಲ್ಲಿ ವಾಸ ಮಾಡುವುದನ್ನ ಅಭ್ಯಾಸ ಅಂತಕ್ಕಂಥದನ್ನ ಮಾಡ್ಕೊಳ್ತಾನೆ. ಗುಹೆಯಲ್ಲಿ ವಾಸ ಮಾಡಿದ್ರಿಂದಾಗಿ ಅವನಿಗೆ ಮರದ ಮೇಲಿಂದಲೂ ಹೆಚ್ಚಿನ ರಕ್ಷಣೆ ಎಲ್ಲಿ ದೊರೀತಾ ಹೋಗಿದೆ? ಗುಹೆಗಳಲ್ಲಿ ದೊರೀತಾ ಹೋಗುತ್ತೆ. ಹಾಗಾಗಿ ಮತ್ತೆ ಪುನಃ ಅವನು ಎಲ್ಲಿಗೆ ಹೋಗಲಿಲ್ಲ, ಮರದ ಮೇಲೆ ವಾಸ ಮಾಡಲಿಕ್ಕೆ ಹೋಗಲಿಲ್ಲ. ಎಲ್ಲಿ ವಾಸ ಮಾಡ್ಲಿಕ್ಕೆ ಆರಂಭಿಸ್ತಾನೆ? ಗುಹೆಗಳಲ್ಲಿಯೇ ವಾಸವನ್ನ ಮಾಡಲಿಕ್ಕೆ ಆರಂಭವನ್ನ ಮಾಡ್ತಾನೆ. ಈಗ ಪ್ರಾಣಿಯ ಮಾಂಸದ ರುಚಿಯನ್ನ ಕಂಡಿದ್ದಂತಹ ಮಾನವ ಪ್ರಕೃತಿ ಮತ್ತೆ ಬದಲಾವಣೆಯಾದಾಗ ಯಾವ ಪ್ರಾಣಿಗಳು ಏನಾಗಲಿಲ್ಲ, ಸತ್ತು ಬೀಳಿಲ್ಲ. ಅವುಗಳಿಗೆ ಏನ್ ಸಿಕ್ತು? ಆಹಾರ ಬೇರುವಂತಕ್ಕಂಥ ಸಿಗ್ಲಿಕ್ಕೆ ಆರಂಭ ಆಯಿತು. ಆದಾಗಿನ ಮನುಷ್ಯ ಈಗ ಮಾಂಸವನ್ನ ತಿನ್ನಲೇಬೇಕಾಗಿತ್ತು. ಯಾಕಂದ್ರೆ ಮಾಂಸದ ರುಚಿ ಇತ್ತು. ಶಾಕಾಹಾರಿಯಾಗಿದ್ದಂತಾನೆ ಅಲ್ಲ, ಮಾಂಸಾಹಾರಿಯೂ ಆಗಿದ್ದ. ಈಗ ಅವನು ಮಾಂಸವನ್ನು ತಿನ್ಬೇಕಾಗಿತ್ತು. ಅದಕ್ಕೋಸ್ಕರ ಅವನು ಸತ್ತ ಪ್ರಾಣಿಗಳು ಸಿಗದೇ ಇದ್ದಾಗ ಪ್ರಾಣಿಗಳನ್ನ ಬೇಟೆಯಾಡಲಿಕ್ಕೆ ಆರಂಭವನ್ನ ಮಾಡ್ತಾನೆ. ಪ್ರಾಣಿಗಳನ್ನ ಬೇಟೆಯಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಏನ್ ಬೇಕಾಯ್ತು? ಆಯುಧಗಳು ಅಂತಕ್ಕಂಥ ಬೇಕಾಯ್ತು. ಈಗ ಅವನ ಎರಡು ಕೈಗಳು ಏನಾಗಿತ್ತು? ಸ್ವತಂತ್ರ ಆಗಿದ್ದು. ಅದರಿಂದ ಅವನು ಏನನ್ನ ತಯಾರಿಸಿಕೊಂಡ? ಉಪಕರಣಗಳನ್ನ, ಆಯುಧಗಳನ್ನ ತಯಾರು ಮಾಡ್ಕೊಂಡ. ಯಾವಾಗ ಆಯುಧಗಳನ್ನ ತಯಾರು ಮಾಡ್ಕೊಂಡ ಅವುಗಳನ್ನ ಬಳಸಿ ಅವನು ಏನನ್ನ ಕಂಡುಹಿಡಿತಾನೆ ಅಂತ ಹೇಳಿದ್ರೆ ಬೇಟೆ. ಆದರೆ ಕೇವಲ ಆಹಾರವನ್ನು ಹುಡುಕಿಕೊಂಡು ಸಿಕ್ಕ ಆಹಾರವನ್ನ ತಿಂದು ಬದುಕ್ತಾ ಇದ್ದಂತಹ ಮಾನವ ವಾಯುಗುಣಗಳಾದಂತಹ ಬದಲಾವಣೆಯಿಂದಾಗಿ ತನ್ನ ಮೊದಲ ವೃತ್ತಿಯನ್ನ ಆರಂಭಿಸ್ತಾನೆ. ಮನುಷ್ಯನ ಮೊದಲ ವೃತ್ತಿ ಎಂತಕ್ಕಂಥದ್ದು, ಕಸುಬು ಎಂತಕ್ಕಂಥದ್ದು ಆರಂಭ ಆಗುತ್ತೆ. ಹಾಗಾದ್ರೆ ಮಾನವನ ಮೊದಲ ಕಸುಬೆ ಯಾವುದು? ಹಾಗಾದ್ರೆ ಮನುಷ್ಯ ಬೇಟೆಗಾರನಾಗಿ ಬದಲಾವಣೆ ಅಂತಕ್ಕಂಥದನ್ನ ಹೊಂದುತ್ತಾನೆ. ಆದರೆ ಇಷ್ಟೆಲ್ಲ ಬದಲಾವಣೆಗಳಾಗಿದ್ದು ಯಾವ ಘಟನೆಯಿಂದ? ಬದಲಾವಣೆಯಿಂದ. ಈಗ ವಾಯುಗುಣದಲ್ಲಾದಂತಹ ಬದಲಾವಣೆಯು ಮನುಷ್ಯನ ಜೀವನದಲ್ಲಿ ಅಥವಾ ಮನುಷ್ಯನ ವಿಕಸನದಲ್ಲಿ ಮಹತ್ವಪೂರ್ಣವಾದಂತಹ ಬದಲಾವಣೆಗಳಿಗೆ ಕಾರಣವಾಗಿದೆ. ಇದರಲ್ಲಿ ಕೆಲವು ಸಸ್ಯ ಪ್ರಭೇದಗಳು, ಕೆಲವು ಪ್ರಾಣಿ ಪ್ರಭೇದಗಳು ಮತ್ತು ಕೆಲವು ಮಾನವ ಪ್ರಭೇದಗಳು ಇಂತಹ ವಾತಾವರಣಕ್ಕೆ ಒಗ್ಗಿಕೊಳ್ಳಲಿಕ್ಕೆ ಯಾವುದಕ್ಕೆ ಸಾಧ್ಯ ಆಗಲಿಲ್ವೋ ಅವುಗಳೇನಾದ್ರು ನಶಿಸಿಕೋ. ಯಾರು ಈ ವಾತಾವರಣಕ್ಕೆ ಬದಲಾವಣೆಗೆ ಹೊಂದಿಕೊಂಡ್ರೋ ಆ ಸಸ್ಯಗಳು, ಆ ಪ್ರಾಣಿಗಳು ಮತ್ತು ಆ ಮಾನವನ ಪ್ರಭೇದಗಳು ಏನಾದ್ರು ಅಂದರೆ ವಿಕಾಸವನ್ನು ಹೊಂದುತ್ತಾ ಅವುಗಳು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗ್ತವೆ. ಈಗ ವಾಯುಗುಣದಲ್ಲಾದಂತಹ ಬದಲಾವಣೆಯೇ ಮನುಷ್ಯನ ಜೀವನದಲ್ಲಿ
ಹಲವು ಮಹತ್ವದ ಮಾರ್ಪಾಡುಗಳಿಗೆ ಕಾರಣ ಆಗಿದೆ. ಹಾಗೆಯೇ ಮನುಷ್ಯ ಚಳಿಯಿಂದ ರಕ್ಷಣೆಯನ್ನು ಪಡೆಯಲು ಉಡುಪುಗಳನ್ನು ಧರಿಸಲಿಕ್ಕೆ ಆರಂಭವನ್ನು ಮಾಡ್ತಾನೆ. ಹಾಗೆ ಅವನ ಮೊದಲ ಉಡುಪು ಯಾವ್ದಾಯ್ತು? ಸತ್ತ ಪ್ರಾಣಿಗಳ ಚರ್ಮವನ್ನು ಬಳಸ್ತಾನೆ. ಆನಂತರ ತಾನು ಬೇಟೆಯಾಡಿ ಕೊಂದಂತಹ ಪ್ರಾಣಿಗಳ ಚರ್ಮವನ್ನ ತನ್ನ ಉಡುಗೆಯಾಗಿ ಅವನು ಬದಲಾವಣೆಯನ್ನು ಮಾಡ್ತಾನೆ. ಹಾಗಾದ್ರೆ ದಿಗಂಬರನಾಗಿದ್ದಂತಹ ಮಾನವ ಈಗ ತನ್ನ ಮಾನವನ್ನು ಮುಚ್ಚಿಕೊಳ್ಳಲಿಕ್ಕೆ ಏನನ್ನ ಬಳಸ್ತಾ ಅಂತಂದ್ರೆ ಬಳಕೆ ಅಂತಕ್ಕಂಥದನ್ನ ಮಾಡ್ತಾನೆ. ಹೀಗೆ ಮಾನವ ನಿಧಾನವಾಗಿ ಏನಾಗ್ತಾ ಹೋದಂತಾರೆ ಬದಲಾವಣೆ ವಿಕಾಸ ಅಂತಕ್ಕಂಥದನ್ನ ಹೊಂದುತ್ತಾ ಹೋದ. ಹಾಗೆಯೇ ಹೊಸ ಹೊಸ ಪ್ರಭೇದಗಳ ಉದಯಕ್ಕೆ ಕಾರಣ ಆಗುತ್ತೆ. ಈ ವಾಯುಗುಣದ ಬದಲಾವಣೆ ಮಾನವನ ಹೊಸ ಹೊಸ ಪ್ರಭೇದಗಳು ಉಗಮ ಆಗಲಿಕ್ಕೂ ಕಾರಣ ಆಗಿದೆ. 20,000 ವರ್ಷಗಳ ಹಿಂದೆ ಕೊನೆಯ ಶೀತಯುಗ ಮುಗಿಯಿತು. 20,000 ವರ್ಷಗಳ ಹಿಂದೆ ಯಾವ ಯುಗ ಕೊನೆ ಆಯ್ತು ಅಂದರೆ ಕೊನೆಯ ಶೀತ ಯುಗ ಅಂತಕ್ಕಂಥದ್ದು ಮುಕ್ತಾಯ ಆಗುತ್ತೆ. ಆ ಹಂತದಲ್ಲಿ ಇಂದಿನ ನಮ್ಮ ಹೋಮೋ ಪ್ರಭೇದ ಅಂತ ಕರಿತೀವಲ್ಲ, ಆ ಹೋಮೋ ಎಂಬ ಪ್ರಭೇದದ ವಿಕಾಸ ಆಗುತ್ತೆ. ಹೋಮಿನಾಯ್ಡೆಯಿಂದ ಯಾವ ಪ್ರಭೇದದ ವಿಕಾಸ ಆಯ್ತು ಅಂತಂದ್ರೆ ಹೋಮೋ ಎಂಬ ಪ್ರಭೇದದ ವಿಕಾಸ ಆಯ್ತು. ಆ ಹೋಮೋನಾಯ್ಡೆಯಿಂದ ಹೋಮೋವರೆಗೆ ಮಾನವನ ವಿಕಾಸ ಆಗಲಿಕ್ಕೆ ಕಾರಣವಾದಂತಹ ಘಟನೆ ಯಾವುದು ಅಂತಂದ್ರೆ ಆದರೆ ಆ ಹೋಮೋ ಎಂಬ ಪ್ರಭೇದ ಉಗಮ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ 20,000 ವರ್ಷಗಳ ತೀರಾ ಇತ್ತೀಚೆಗೆ ನಮ್ಮನ್ನ ಹೋಲುವ ಮಾನವನ ಉಗಮ ಅಂತಕ್ಕಂಥದ್ದು ಈ ಭೂಮಿಯ ಮೇಲೆ ಆಯಿತು. ಆದರೆ ಅದಕ್ಕಿಂತ ಹಿಂದೆ ಹೋಮಿನಾಯ್ಡೆಯಿಂದ ಹೋಮಿನಿಡೆ, ಅದರ ನಂತರ ಹೋಮಿನಿನಿ, ಅದರ ನಂತರ ಎಂಬ ಪ್ರಭೇದದ ವಿಕಾಸ ಅಂತಕ್ಕಂಥದ್ದು ಆಗ್ತದೆ. ಈಗ ಹಂತ ಹಂತವಾಗಿ ಮಾನವನ ವಿಕಾಸ ಆಗಲಿಕ್ಕೆ ಕಾರಣವಾದಂತಹ ಘಟನೆಯೇ ವಾಯುಗುಣದ ಬದಲಾವಣೆ. ಈ ವಾಯುಗುಣದಲ್ಲಿ ಬದಲಾವಣೆ ಆಗದೆ ಹೋಗಿದ್ರೆ ನಾವಿಂದು ಏನಾಗಿರ್ತಾ ಇದ್ವಿ? ಹೋಮಿನಾಯ್ಡೆ ಆಗಿರ್ತಾ ಇದ್ವಿ. ಇಲ್ಲ ಏನಾದ್ರು ಸ್ವಲ್ಪ ಬದಲಾವಣೆ ಆಗಿದ್ರೆ ಹೋಮಿನಿಡೆ ಅಥವಾ ಹೋಮಿನಿನೆ ಆಗಿರ್ತಾ ಇದ್ವಿ, ಇಲ್ಲವೇ ಹೋಮಿನಿನಿ ಆಗಿರ್ತಾ ಇದ್ವಿ. ಏನಾಗಿ ಬದಲಾಗ್ತಾ ಇರಲಿಲ್ಲ, ಹೋಮೋ ಪ್ರಭೇದವಾಗಿ ಬದಲಾವಣೆಯನ್ನ ಹೊಂದುತ್ತಾ ಇಲ್ಲ. ಆದರೆ ಇಷ್ಟೆಲ್ಲ ಪ್ರಭೇದಗಳು ವಿಕಾಸ ಆಗಲಿಕ್ಕೆ ಕಾರಣವೇ ವಾಯುಗುಣದ ಬದಲಾವಣೆ. ಹೀಗೆ ವಾಯುಗುಣದ ಬದಲಾವಣೆಯು ಹೋಮಿನಾಯ್ಡೆ ಪ್ರಭೇದವನ್ನ ಎಲ್ಲಿಯವರೆಗೆ ವಿಕಸನ ಮಾಡಿದೆ ಅಂದರೆ ಹೋಮೋ ಪ್ರಭೇದದವರೆಗೆ ವಿಕಾಸ ಅಂತಕ್ಕಂಥದ್ದನ್ನು ಮಾಡಿದೆ. ಹಾಗಾದರೆ ಮಾನವನ ವಿಕಸನ ನಿಂತಿದೆಯೇ? ಇಂದಿಗೂ ಮಾನವನ ವಿಕಸನ ಅಂತಕ್ಕಂಥದ್ದು ಮುಂದುವರಿತಾನೆ ಇದೆ. ಮಾನವನ ವಿಕಸನ ಅಂತಕ್ಕಂಥದ್ದು ಇಂದಿಗೂ ನಿಂತಿಲ್ಲ. ಇಂದಿಗೂ ಸಹ ಮಾನವನ ವಿಕಸನ ಏನಾಗ್ತದೆ ಅಂತಂದ್ರೆ ಮುಂದುವರಿತಾ ಇರತಕ್ಕಂಥದ್ದನ್ನೇ ಕಾಣಬಹುದು. ಇಂದು ಸಹ ಪ್ರಕೃತಿಯ ಸವಾಲುಗಳನ್ನ ಯಾರು ಎದುರಿಸ್ತಾ ಇದ್ದಾನೆ? ಮಾನವ ಅಂತಕ್ಕಂಥ ಎದುರಿಸ್ತಾ ಇದ್ದಾನೆ. ಅದಕ್ಕೆ ಉತ್ತರಗಳನ್ನು ಅವನು ಕಂಡುಕೊಳ್ತಾ ಇದ್ದಾನೆ. ಹಾಗಾಗಿನೇ ಮಾನವನ ಪ್ರಭೇದಗಳು ಏನಾಗ್ತಿದ್ದಾವೆ ಅಂತಂದ್ರೆ ಮುಂದುವರಿದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತಿದೆ. ಈಗ ವಾಯುಗುಣದ ಬದಲಾವಣೆ ಯಾವುದಕ್ಕೆ ಕಾರಣ ಆಗಿದೆ ಅಂತಂದ್ರೆ ಮಾನವನ ವಿಕಸನಕ್ಕೆ ಕಾರಣವಾಗಿದೆ. ಇನ್ನು ಎರಡನೆಯ ಅಂಶ ಮೆದುಳಿನ ಗಾತ್ರದ ವೃದ್ಧಿ. ಎರಡನೇ ಅಂಶವೇ ಯಾವುದು ಅಂತಂದ್ರೆ ಮೆದುಳಿನ ಗಾತ್ರದ ವೃದ್ಧಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ವಾಯುಗುಣದ ಬದಲಾವಣೆ ಏನಾದ್ರು ಅರ್ಥ ಆಗಿದೆಯಾ? ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು. ಏನು ಪ್ರಶ್ನೆ ಇಲ್ಲ ಅಂದ್ರೆ ನಾವು ಎರಡನೇ ಪಾಯಿಂಟ್ ಹೋಗೋಣ. ಕೆಳಗಡೆ ಏನಾದ್ರು ನೋಟ್ಸ್ ಇದೆಯಾ? ಎರಡನೇದು ಮೆದುಳಿನ ಗಾತ್ರದ ವೃದ್ಧಿ. ಎಲ್ಲ ಪ್ರಾಣಿಗಳಲ್ಲಿ ಏನಿದೆ? ಮೆದುಳು ಅಂತಕ್ಕಂಥದ್ದು ಇದೆ. ಆದರೆ ಮಾನವ ಮಾತ್ರ ಏನನ್ನ ಮಾಡಬಲ್ಲ? ಸ್ವತಂತ್ರವಾಗಿ ಆಲೋಚನೆಗಳನ್ನ ಮಾಡಬಲ್ಲ, ಸ್ವತಂತ್ರ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಮಾನವನಿದ್ದಂತಹ ಮೆದುಳು ಬದಲಾವಣೆಯಾಗಿದ್ದಾಗಿದೆ. ಚತುಷ್ಪಾದಿಯಾಗಿದ್ದಂಥವನು ದ್ವಿಪಾದಿಯಾಗಲಿಕ್ಕೆ ಕಾರಣ ಆಯಿತು. ಆಹಾರದ ಅನ್ವೇಷಣೆಯನ್ನ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗೆಯೇ ಚರ್ಮದ ಉಡುಗೆಗಳನ್ನು ಅವನು ಧರಿಸಲಿಕ್ಕೆ ಸಾಧ್ಯ ಆಯಿತು. ಮತ್ತು ಅನೇಕ ವಿಕಸನ ಪ್ರಭೇದಗಳು ಮಾನವನ ಜೀವನದಲ್ಲಿ ಉಂಟಾಗಲಿಕ್ಕೆ ಸಾಧ್ಯ ಆಯಿತು. ಹಾಗಾದರೆ ಈ ಮೆದುಳಿನ ವೃದ್ಧಿ ಯಾವ ಕಾರಣಗಳಿಂದ ಆಯಿತು ಅಂದರೆ ಮೊದಲನೇ ಕಾರಣ ಪ್ರಕೃತಿಯ ಸವಾಲುಗಳನ್ನು ಎದುರಿಸಲು.
ಪ್ರಕೃತಿಯ ಸವಾಲುಗಳನ್ನ ಯಾರು ಎದುರಿಸಬೇಕಾಯ್ತು? ಮಾನವ. ಅಂದ್ರೆ ವಾಯುಗುಣದಲ್ಲಿ ಆಗ್ತಾ ಇದ್ದಂತಹ ಎಲ್ಲ ಬದಲಾವಣೆಗಳನ್ನ ಯಾರು ಎದುರಿಸಬೇಕಾಯ್ತು ಅಂದ್ರೆ ಮಾನವ ಎದುರಿಸಬೇಕಾಯ್ತು. ಅವನು ಎದುರಿಸಿದ್ರಿಂದಾಗಿದೆ, ಅವನು ಹೊಸ ಹೊಸ ಆಲೋಚನೆಗಳನ್ನು ಮಾಡ್ತಾ ಹೋಗಿದ್ದರಿಂದಾಗಿದೆ ಅವನ ಮೆದುಳಿನ ಗಾತ್ರದಲ್ಲಿ ಏನಾಯ್ತು ಅಂತಂದ್ರೆ ಬದಲಾವಣೆ ಅಂತಕ್ಕಂಥದ್ದು ಉಂಟಾಗ್ತಾ ಹೋಯಿತು. ಇನ್ನು ಎರಡನೇ ಅಂಶ, ಮೆದುಳಿನ ಗಾತ್ರ ಬೆಳಲಿಕ್ಕೆ ಕಾರಣ ತನಗಿಂತಲೂ ದೈಹಿಕವಾಗಿ ಪ್ರಬಲ ಪ್ರಾಣಿಗಳನ್ನ ಎದುರಿಸಬೇಕಾಗಿತ್ತು. ತನಗಿಂತಲೂ ಬಲಿಷ್ಠವಾದಂತಹ ಪ್ರಾಣಿಗಳನ್ನ ಯಾರು ಎದುರಿಸಬೇಕಾಯ್ತು ಅಂತ ಹೇಳಿದ್ರೆ ಮಾನವ ಎದುರಿಸಬೇಕಾಗಿತ್ತು. ಹೀಗೆ ಒಂದ್ ಕಡೆ ಪ್ರಕೃತಿಯ ಸವಾಲುಗಳನ್ನು ಎದುರಿಸಬೇಕಾಯಿತು, ಮತ್ತೊಂದು ಕಡೆ ತನಗಿಂತಲೂ ದೈತ್ಯವಾದಂತಹ ಪ್ರಾಣಿಗಳಿಂದ ತನ್ನನ್ನು ತಾನು ರಕ್ಷಣೆಯನ್ನ ಮಾಡಿಕೊಳ್ಬೇಕಾಯಿತು. ಈ ಎರಡು ಕಾರಣಗಳಿಂದಾಗಿಯೇ ಯಾವುದರ ಬೆಳವಣಿಗೆ ಆಯಿತು ಅಂತ ಹೇಳಿದ್ರೆ ಮಾನವನ ಮೆದುಳಿನ ಗಾತ್ರದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಉಂಟಾಗಿದೆ. ಹೋಮೋ ಹೆಬಿಲಸ್ ಎಂಬ ಮಾನವನ ಪ್ರಜಾತಿ, ಹೋಮೋ ಹೆಬಿಲಸ್ ಎಂಬ ಮಾನವನ ಪ್ರಜಾತಿಯ ಮೆದುಳಿನ ಗಾತ್ರ 600 ಘನ ಸೆಂಟಿಮೀಟರ್. 600 ಸಿಸಿ ಅಂತ ಹೇಳ್ತೀವಿ, ಕ್ಯೂಬಿಕ್ ಸೆಲ್ಸಿಯಸ್ ಅಂತ ಹೇಳ್ತೀವಿ. 600 ಘನ ಸೆಂಟಿಮೀಟರ್ ಯಾವ ಪ್ರಜಾತಿ ಹೊಂದಿತ್ತು ಅಂತಂದ್ರೆ ಹೋಮೋ ಹೆಬಿಲಸ್ ಎಂಬ ಪ್ರಜಾತಿ ಹೊಂದಿತ್ತು. ಇನ್ನು ಹೋಮೋ ಎರೆಕ್ಟಸ್ ಎಂಬ ಮಾನವ ಪ್ರಜಾತಿ, ಅವನ ಮೆದುಳಿನ ಗಾತ್ರದಲ್ಲಿ ವಿಕಾಸ ಆಗ್ತಾ ಹೋಗುತ್ತೆ. ಹೋಮೋ ಎರೆಕ್ಟಸ್ ಮಾನವನ ಮೆದುಳಿನ ಗಾತ್ರದಲ್ಲಿ ವಿಕಾಸ ಆಯಿತು. ಇದು 800ರಿಂದ 1100 ಘನ ಸೆಂಟಿಮೀಟರ್. 800ರಿಂದ 1100 ಅಂದ್ರೆ 600 ಇದ್ದಿದ್ದೀಗ ಎಷ್ಟಾಯ್ತು? 800 ಆಯ್ತು. 800 ಇದ್ದಿದ್ದು 1100ರವರೆಗೂ ಅವನ ಮೆದುಳಿನ ಗಾತ್ರ ಏನಾಗ್ತಾ ಹೋಯ್ತು ಅಂತಂದ್ರೆ ವಿಕಾಸವನ್ನ ಹೊಂದುತ್ತಾ ಹೋಗುತ್ತೆ. ಇನ್ನು ನಿಯಾಂಡರ್ ಇರ್ತಕ್ಕಂಥ ಮಾನವ ಪ್ರಜಾತಿ, ಇವನನ್ನೇ ಮೊದಲ ಗುಹಾ ಮಾನವ ಅಂತ ಕರಿತೀವಿ. ಗುಹೆಗಳಲ್ಲಿ ವಾಸಿಸಿದ ಮೊದಲ ಮಾನವ ಪ್ರಜಾತಿ ಯಾವುದು ಅಂತ ಹೇಳಿದ್ರೆ ನಿಯಾಂಡರ್ ಇರ್ತಕ್ಕಂಥ ಮಾನವ ಪ್ರಜಾತಿ. ಅವನ ಮೆದುಳಿನ ಗಾತ್ರ 1200 ಸಿಸಿಯಿಂದ 1900 ಸಿಸಿ ಘನ ಸೆಂಟಿಮೀಟರ್. 1200ರಿಂದ 1900 ಘನ ಸೆಂಟಿಮೀಟರ್ನವರೆಗೆ ಅದು ಬದಲಾವಣೆ ಅಂತಕ್ಕಂಥದನ್ನ ಹೊಂದಿದೆ. ಇವತ್ತಿನ ಆಧುನಿಕ ಮಾನವರು ಅಂತ ಹೇಳಿ ನಾವೇನ್ ಕರಿತೀವಲ್ಲ, ನಮ್ಮ ಪ್ರಜಾತಿಯನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಹೋಮೋ ಸೇಪಿಯನ್ಸ್ ಅಂತ ಕರೀತಾರೆ. ನಾವೆಲ್ಲ ಯಾವ ಪ್ರಭೇದಕ್ಕೆ ಸೇರಿದವರು ಅಂತ ಹೇಳಿದ್ರೆ ಹೋಮೋ ಸೇಪಿಯನ್ಸ್ ಪ್ರಭೇದಕ್ಕೆ ಸೇರಿದವರು ಇಂದಿನ ಆಧುನಿಕ ಮಾನವರು. ಇವನ ಮೆದುಳಿನ ಗಾತ್ರ 1400 ಸಿಸಿ. 1400 ಸಿಸಿ ಅಂದ್ರೆ ನಿಯಾಂಡರ್ ಮಾನವನ ಮೆದುಳು 1200ರಿಂದ 1900ರವರೆಗೂ ಬೆಳೆದಿತ್ತು. ಅದು ಮತ್ತೆ ಏನಾಯ್ತು? ಕಡಿಮೆ. ಯಾಕೆ ಕಡಿಮೆ ಆಯ್ತು? ಆ ಮಾನವ ಎದುರಿಸಿದಷ್ಟು ಪ್ರಕೃತಿಯ ಸವಾಲುಗಳನ್ನ ಇಂದು ನಾವು ಎದುರಿಸ್ತಾ ಇಲ್ಲ. ಆ ಮಾನವ ಎದುರಿಸಿದಷ್ಟು ಪ್ರಕೃತಿಯ ಸವಾಲುಗಳನ್ನ ಇವತ್ತು ನಾವು ಎದುರಿಸ್ತಾ ಇಲ್ಲ. ನಮಗಿಂತಲೂ ದೈತ್ಯವಾದಂತಹ ಪ್ರಾಣಿಗಳನ್ನ ಪಳಗಿಸಿ ನಾವೇನ್ ಮಾಡ್ತಾ ಇದ್ದೇವೆ? ನಾವು ಹೇಳಿದಾಗೆ ಕೇಳೋ ಹಾಗೆ. ಹಾಗಾದ್ರೆ ಇವತ್ತು ಪ್ರಕೃತಿಯ ಸವಾಲುಗಳಿದೆ ಹೊರತು ದೈತ್ಯ ಪ್ರಾಣಿಗಳ ಹಾವಳಿ ಮಾನವನ ಮೇಲೆ ಇಲ್ಲ. ಹಾಗಾಗಿ ಅವನ ಮೆದುಳಿನ ಗಾತ್ರದ ಬೆಳವಣಿಗೆ ಎಷ್ಟಕ್ಕೆ ನಿಂತಿದೆ ಅಂತಂದ್ರೆ 1400 ಸಿಸಿಗೆ ನಿಂತಿದೆ. ಹೀಗೆ ಮೆದುಳಿನ ಗಾತ್ರದಲ್ಲಾದಂತಹ ವೃದ್ಧಿ ಬೆಳವಣಿಗೆ ಅಂತಕ್ಕಂಥದ್ದು ಮಾನವನ ವಿಕಸನದ ಮೇಲೆ ತನ್ನದೇ ಆದಂತಹ ಪ್ರಭಾವ ಅಂತಕ್ಕಂಥದನ್ನ ಬೀರಿದೆ. ಇದರಿಂದ ಮಾನವನ ವಿಕಸನದ ಮೇಲೆ ಹೇಗೆ ಪ್ರಭಾವ ಬೀರಿತು ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ದೃಷ್ಟಿಯ ಸುಧಾರಣೆ. ಮೆದುಳಿನ ಗಾತ್ರ ಬೆಳೆದಂತೆ ದೃಷ್ಟಿಯಲ್ಲಿ ಏನಾಯ್ತು ಅಂತಂದ್ರೆ ಸುಧಾರಣೆ. ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರು ನೋಡ್ರಿ, ಅವರ ದೃಷ್ಟಿ ಬಹಳ ದೂರದವರಿಗಿರಲ್ಲ. ಬಹಳ ದೂರದವರಿಗೆ ಯಾಕೆಂದ್ರೆ ಅವನ ಮೆದುಳು ಇನ್ನೂ ಏನಾಗಿರಲ್ಲ, ಹೆಚ್ಚಿಗೆ ಬೆಳೆದಿರಲ್ಲ. ಅವ್ರಿಗೆ ಸ್ವಲ್ಪ ದೂರ ಇರೋ ವಸ್ತುವನ್ನು ಏನಾದ್ರು ತೋರಿಸ್ರಿ, ಅಲ್ಲ ಅದಕ್ಕೆ ಕಾಣಲ್ಲ. ಅದೇ ಮುಂದೆ ಹತ್ತಿರದಲ್ಲಿರ್ತಕ್ಕಂಥ ವಸ್ತುವನ್ನು ನೋಡ್ರಿ, ಅದನ್ನ ಹಿಡಿಲಿಕ್ಕೆ ಹೋಗುತ್ತೆ ಅಲ್ವಾ. ಹಾಗಾದ್ರೆ ಆ ಸಣ್ಣ ಮಗುವಿನ ಮೆದುಳು ಇನ್ನೂ ಏನಾಗಿಲ್ಲ ಅಂತ ಹೇಳಿದ್ರೆ ಬೆಳವಣಿಗೆ ಆಗಿಲ್ಲ. ಹಾಗಾಗಿ ಅದು ಬಹಳ ದೂರದವರೆಗೆ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾದ್ರೆ ದೊಡ್ಡವನಾದಂತೆ ಆ ಮಗುವಿನ ಮೆದುಳು ಏನಾಗ್ತಾ ಹೋಗುತ್ತೆ, ಬೆಳವಣಿಗೆ ಆಗುತ್ತೆ. ಹಾಗಾದ್ರೆ ದೂರದ ವಸ್ತುಗಳನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಮಾನವನ ಮೆದುಳು ವಿಕಾಸ ಆದಂತೆ
ಮನುಷ್ಯ ಬಹಳ ದೂರದವರೆಗೂ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಕೇವಲ ಹತ್ತಿರದ ವಸ್ತುಗಳನ್ನಲ್ಲ, ದೂರದ ವಸ್ತುಗಳನ್ನು ನೋಡ್ತಾ ಬಂದ. ಚತುಷ್ಪಾದಿಯಾಗಿದ್ದಾಗ, ಮನುಷ್ಯ ಬಗ್ಗಿಕೊಂಡಿದ್ದಾಗ ಬಹಳ ದೂರದವರೆಗೆ ಕಾಣಲ್ಲ. ಆದ್ರೆ ನೇರವಾಗಿ ನಿಂತಾಗ ಬಹಳ ದೂರದವರೆಗೆ ನಾವು ಕಣ್ಣು ಹಾಯಿಸಿ ನೋಡಬಹುದು. ಹಾಗಾದರೆ ಮನುಷ್ಯನ ದೃಷ್ಟಿಯಲ್ಲಿ ಸುಧಾರಣೆ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವನ ಮೆದುಳಿನ ಗಾತ್ರದಲ್ಲಾದಂತಹ ಬದಲಾವಣೆ. ಇದರಿಂದಾಗಿ ಮನುಷ್ಯನ ದೃಷ್ಟಿಯಲ್ಲಿ ಸುಧಾರಣೆ ಅಂತ ಹೇಳೋದು ಉಂಟಾಗಿದೆ. ಇನ್ನು ಎರಡನೇದು ನೇರ ಅಂಗವಿನ್ಯಾಸ. ನೇರ ಅಂಗವಿನ್ಯಾಸ. ಇವತ್ತು ನಾವೆಲ್ಲರೂ ನೇರವಾಗಿ ನಿಲ್ಲುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದೇವೆ. ಹಾಗೆ ಆಗ್ಲಿಕ್ಕೆ ಕಾರಣ ಏನು? ವಾಯುಗುಣದಲ್ಲಾದ ಬದಲಾವಣೆ. ಚತುಷ್ಪಾದಿಯಾಗಿದ್ದಂತಹ ಮಾನವ ಆಹಾರಕ್ಕಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹುಡುಕಾಟವನ್ನ ಮಾಡಬೇಕಾಯ್ತು. ಹಾಗಾಗಿ ನಾವು 4 ಕಾಲುಗಳ ಮೇಲೆ ನಡೆಯೋದಕ್ಕೆ ಕಷ್ಟ ಆಯ್ತು. ನೀವು ಸಣ್ಣ ಮಕ್ಕಳನ್ನ ಅಬ್ಸರ್ವ್ ಮಾಡ್ರಿ, ಅವು ಮೊದಲಿಗೆ ಮಲಿಕಂಡೇ ಇರ್ತವೆ, ಆಮೇಲೆ ಮಗ್ಗುಲಾಗೋದನ್ನ ಕಲಿತವೆ. ಮಗ್ಗುಲಾಗೋದನ್ನ ಕಲಿತ ಮೇಲೆ ಕೂರೋದನ್ನ ಕಲ್ತ್ಕೊಳ್ತವೆ. ಕೂರೋದನ್ನ ಕಲ್ತ ಮೇಲೆ ಅಂಬೆಗಾಲಿಟ್ಟು ಪ್ರಾಣಿಗಳ ಹಾಗೆ ನಡೆಯೋದನ್ನ ಕಲ್ತ್ಕೊಳ್ತವೆ. ಅದಾದ್ಮೇಲೆ ಒಂದೇ ಸರಿ ನಿಂತ್ಕೊಳ್ಳಲ್ಲ, ಯಾವ್ದಾದ್ರು ಒಂದು ವಸ್ತುವನ್ನು ಹಿಡಿದು ನಿಂತ್ಕೊಳ್ಳೋದನ್ನ, ಸ್ವಲ್ಪ ಬಾಗಿ ನಿಂತ್ಕೊಳ್ಳೋದನ್ನ ಕಲ್ತ್ಕೊಳ್ತವೆ. ಆಮೇಲೆ ಗೋಡೆ ಹಿಡ್ಕೊಂಡು ಪೂರ್ಣ ನಿಂತ್ಕೊಳ್ಳೋದನ್ನ ಕಲ್ತ್ಕೊಳ್ತವೆ. ಆಮೇಲೆ ಗೋಡೆ ಹಿಡ್ಕೊಂಡು ಯಾವುದೋ ವಸ್ತುವನ್ನು ಹಿಡ್ಕೊಂಡು ಒಂದೊಂದೇ ಹೆಜ್ಜೆಯನ್ನ ನಡೆಯೋದನ್ನ ಕಲ್ತ್ಕೊಳ್ತವೆ. ಹಾಗೇನೆ ಮಾನವ ವಿಕಾಸ ಆಗ್ಬೇಕಾದ್ರೂ ಅಷ್ಟೇ ಅಂಬೆಗಾಲಿಟ್ಟು ನಡೀತಾ ಇದ್ದಂಥವನು ನಿಧಾನವಾಗಿ ಮೇಲೇಳ್ತಾ 2 ಕಾಲುಗಳ ಮೇಲೆ ಮೊದಲು ನಿಲ್ಲೋದನ್ನ ಕಲಿತಾನೆ. ಆಮೇಲೆ ಅವನೇನನ್ನ ಕಲಿತಾನೆ? ನಡೆಯೋದನ್ನ ಕಲಿತಾನೆ. ಯಾವಾಗ ಮನುಷ್ಯ ನಿಲ್ಲೋದನ್ನ ಕಲ್ತನೋ ಅವನ ಬೆನ್ನು ಮೂಳೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಬದಲಾವಣೆ ಆಯಿತು. ಪ್ರಾಣಿಗಳಲ್ಲಿ ಕಶೇರುಕಗಳು ಮತ್ತು ಅಕಶೇರುಕಗಳು ಅಂತ ಹೇಳಿ ಬರ್ತವೆ. ಮಾನವ ಯಾವ ಪ್ರಾಣಿ ಪ್ರಭೇದಕ್ಕೆ ಸೇರಿದನು? ಕಶೇರುಕನ ಅಕಶೇರುಕನ? ಕಶೇರುಕ ಪ್ರಾಣಿ ವರ್ಗಕ್ಕೆ ಸೇರುವಂತೆ. ಏಕೆಂದ್ರೆ ನಮ್ಮ ಬೆನ್ನು ಮೂಳೆ ಏನಾಗಿದೆ? ನೇರವಾಗಿದೆ. ನೇರವಾದಂತಹ ಬೆನ್ನು ಮೂಳೆಯನ್ನ ಹೊಂದಿದಂತಹ ಪ್ರಾಣಿಗಳನ್ನ ನಾವೇಂತ ಕರಿತೀವಿ ಅಂದರೆ ಕಶೇರುಕಗಳು. ಅಕಶೇರುಕಗಳು ಅಂತ ಹೇಳಿದ್ರೆ ಬೆನ್ನು ಮೂಳೆ ಫ್ಲಾಟ್ ಆಗಿರುತ್ತೆ, ಲಂಬವಾಗಿರುತ್ತೆ. ನೀವು ಪ್ರಾಣಿಗಳನ್ನ ನೋಡುವ, ಎಮ್ಮೆ, ಹಸು ಎಲ್ಲವನ್ನು ನೋಡಿದ್ರೆ ಅವೇನಾಗಿದ್ದಾವೆ? ಫ್ಲಾಟ್ ಆಗಿದಾವೆ ಅಲ್ವಾ, ಲಂಬವಾಗಿ ಇದಾವೆ. ಮನುಷ್ಯನ ಬೆನ್ನು ಮೂಳೆ ಮಾತ್ರ ಏನಾಗಿದೆ? ನೇರವಾಗಿದೆ. ಹಾಗಾದರೆ ಮನುಷ್ಯನ ಈ ಬೆನ್ನು ಮೂಳೆ ನೇರ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮನುಷ್ಯ 4 ಕಾಲುಗಳ ಮೇಲೆ ನಡೀತಿದ್ದಂಥವನು ನೇರವಾಗಿ ನಿಲ್ಲುವುದನ್ನ ಕಲ್ತ್ಕೊಂಡ. ಅದರಿಂದಾಗಿ ಯಾವುದರ ಸೃಷ್ಟಿ ಆಯಿತು? ಹಾಗಾದರೆ ಮನುಷ್ಯ ನೇರವಾಗಿ ನಿಲ್ಲುವುದನ್ನು ಯಾಕೆ ಕಲ್ತ? ನೇರವಾಗಿ ನಿಲ್ಲುವುದನ್ನು ಯಾಕೆ ಕಲ್ತ? ಆಹಾರದ ಅನ್ವೇಷಣೆ ಅಲ್ವಾ, ವಾಯುಗುಣದಲ್ಲಾದಂಥ ಬದಲಾವಣೆ. ಅದರಿಂದಾಗಿನೇ ಅವನು ನೇರವಾಗಿ ನಿಲ್ಲುವುದನ್ನ ಮತ್ತು ನಡೆಯುವುದನ್ನ ಅಭ್ಯಾಸ ಅಂತಕ್ಕನ್ನೋದನ್ನ ಮಾಡ್ಕೊಳ್ತಾನೆ. ಹಾಗಾಗಿ ಮನುಷ್ಯನ ಆಲೋಚನೆಯಿಂದಾಗಿನೇ, ಅವನ ಮೆದುಳಿನ ಗಾತ್ರದಲ್ಲಾದಂತಹ ಬದಲಾವಣೆಯಿಂದಾಗಿನೇ ಅವನು ನೇರ ಅಂಗವಿನ್ಯಾಸವನ್ನು ಪಡೆಯಲಿಕ್ಕೆ ಸಾಧ್ಯವಾಯಿತು. ಇನ್ನ ದ್ವಿಪಾದ ಚಲನೆ. ಮನುಷ್ಯ 2 ಕಾಲುಗಳ ಮೇಲೆ ನಡೆಯೋದನ್ನ ಕಲ್ತ. ಅದಕ್ಕೆ ಕಾರಣ ಏನು? ಬರೀ ನಿಲ್ಲೋದನ್ನ ಕಲ್ತ್ಕೊಂಡಿದ್ರೆ ಎಲ್ಲರೂ ಒಂದು ಸ್ಥಳದಲ್ಲಿ ನಿಂತ್ಕೊಂಡು ಹಂಗೆ ಇರಬೇಕಾಗಿತ್ತು. ಹಾಗಾದ್ರೆ ಅವನು ಆಲೋಚನೆ ಮಾಡ್ದ. ಹಾಗಾಗಿ ಅವನೇನ್ ಮಾಡ್ದ? ನಡೆಯೋದನ್ನ ಅಭ್ಯಾಸ ಅಂತಕ್ಕನ್ನೋದನ್ನ ಮಾಡ್ತಾನೆ. ಹಾಗೇನೆ ನಡೆಯೋದನ್ನ ಕಲ್ತಂತವನು ಬೇಟೆಯಾಡಲಿಕ್ಕೆ ಪ್ರಾಣಿಗಳ ಹಿಂದೆ ಓಡುವುದನ್ನ ಕಲಿತಾನೆ. ಪ್ರಾಣಿಗಳ ಹಾಗೆ ನೆಗೆಯುವುದನ್ನ, ಲಾಂಗ್ ಜಂಪ್ ಅಂತ ಕರೀತಾನೆ, ದೂರದವರೆಗೆ ನೆಗೆಯುವುದನ್ನ ಅವನು ಕಲ್ತ್ಕೊಳ್ತಾನೆ. ಹಾಗಾದ್ರೆ ಅದೆಲ್ಲ ಆಗ್ಲಿಕ್ಕೆ ಮನುಷ್ಯನ ಮೆದುಳಿನ ಗಾತ್ರದಲ್ಲಾದಂತಹ ಬದಲಾವಣೆಯೇ ಕಾರಣವಾಗಿದೆ. ಇನ್ನು ಆಯುಧಗಳ ತಯಾರಿಕೆ. ಯಾವಾಗ ಮನುಷ್ಯ 2 ಕಾಲ ಮೇಲೆ ನಡೆಯೋದನ್ನ ಕಲ್ತ್ಕೊಂಡು ಓಡೋದನ್ನ ಕಲ್ತ್ಕೊಂಡು ಈಗ ಅವನು ಪ್ರಾಣಿಗಳನ್ನ ಬೇಟೆಯಾಡಲಿಕ್ಕೆ ಏನನ್ನ ತಯಾರಿಸಿಕೊಂಡ ಅಂತ ಹೇಳಿದ್ರೆ ಆಯುಧಗಳನ್ನ ತಯಾರಿಸಿಕೊಳ್ತಾನೆ. ಅವನ ಆಯುಧಗಳ ನೈಪುಣ್ಯತೆಯನ್ನ ಆಧರಿಸಿ ಶಿಲಾಯುಗ ಸಂಸ್ಕೃತಿ ಅಂತ ಕರೀತೇವೆ. ಶಿಲಾಯುಗದಲ್ಲಿ ಮಾನವ ಏನನ್ನು ಬಳಸ್ತಾ ಬಂದ? ಆಯುಧಗಳ ಬಳಕೆ ಅಂತಕ್ಕನ್ನೋದನ್ನ ಮಾಡ್ಕೊಂಡು ಬಂದ. ಅದರ ಆಧಾರದ ಮೇಲೆ ಪ್ರಾಚೀನ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ ಅಂತೇಳಿ 3 ಕಾಲಘಟ್ಟಗಳಲ್ಲಿ ಆ ಆಯುಧಗಳ ಅಧ್ಯಯನ ಅಂತಕ್ಕನ್ನೋದನ್ನ ಮಾಡ್ತೀವಿ. ಆಗಿನ ಕಾಲದ ಮಾನವನ ಜೀವನವನ್ನು ನಾವು ಅಧ್ಯಯನವನ್ನು ಮಾಡ್ತೀವಿ. ಮೊದಲ ಮನುಷ್ಯನ ಆಯುಧ ಯಾವ್ದಾಯ್ತು? ಮನುಷ್ಯನ ಮೊದಲ ಆಯುಧ, ಮೊದಲು ಮಾನವ ಎಲ್ಲಿ ವಾಸಿಸ್ತಾ ಇದ್ದ? ಮರದ ಮೇಲೆಯೇ ವಾಸಿಸ್ತಾರ. ಹಾಗಾದ್ರೆ ಮನುಷ್ಯ ಮೊದಲ ಸಂಪರ್ಕಕ್ಕೆ ಬಂದಿದ್ದು ಮರದಿಂದ. ಹಾಗಾಗಿನೇ ಈಗಲೂ ನೀವು ನೋಡ್ಬೋದು ಮಂಗಗಳು ಅವೆಲ್ಲ ಇದಾವಲ್ಲ,
ಎಳ್ನೀರವನ್ನೆಲ್ಲ ಕುಡಿತವೆ. ಎಳ್ನೀರನ್ನು ಯಾವ್ದ್ರಿಂದ ಕುಟ್ಕೊಳ್ತವೆ? ಕೈಯಲ್ಲಿ ಕೆಳಗೊಂದು ಕಲ್ ತಗೊಂಡು ಹೋಗ್ತವೆ? ಇಲ್ಲ, ಅಲ್ಲೇ ಕಟ್ಟಿಗೆಯಿಂದಲೇ ತೂತು ಮಾಡ್ಕೊಂಡು ಕುಡಿಯೋದನ್ನ ನಾವು ನೋಡ್ತೀವಿ. ನೀವು ಸಹ ಕದ್ದೆಲ್ಲರೂ ಎಳ್ನೀರು ಕುಡಿದಿದ್ರೆ ಅವಾಗ ನಾವು ಏನಿರೋದು ಅಲ್ವಾ, ಅವಾಗ ಏನ್ ಮಾಡ್ತೀವಿ? ಕಡ್ಡಿಯಿಂದಲೇ ಕುಟ್ಕೊಳ್ಳೋದನ್ನ ನಾವು ಕುಡಿತೀವಿ. ಹಾಗಾದ್ರೆ ಮನುಷ್ಯ ಮೊದಲು ಸಂಪರ್ಕಕ್ಕೆ ಬಂದ ಮರದಿಂದ, ಹಾಗೇನೆ ಮರವೇ ಮನುಷ್ಯನ ಮೊದಲ ಆಯುಧವಾಯಿತು. ಈಗ ಹಲಸಿನಣ್ಣಿದೆ, ಈಗ ಯಾವ ಆಯುಧಗಳಿಲ್ಲ. ಹಾಗಾದ್ರೆ ಮನುಷ್ಯ ಇದ್ದಿದ್ದು ಮರದ ಮೇಲೆ ಹಲಸಿನಣ್ಣು ಸಿಕ್ತು. ಹಲಸಿನಣ್ಣು ತಿನ್ಬೇಕು ಅಂದ್ರೆ ಕೈಯಿಂದ ಕೀಳ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅವನೇನ್ ಮಾಡ್ದ? ಒಂದು ಕಟ್ಟಿಗೆ, ಚೂಪಾದ ಕಟ್ಟಿಗೆ ತಗೊಂಡು ಅದನ್ನ ಹಾಕಿ ಅದನ್ನ ಜಿಗುಳು ಮಾಡಿಕೊಂಡು ಆಮೇಲೆ ತಿನ್ಲಿಕ್ಕೆ ಆರಂಭವನ್ನು ಮಾಡ್ತಾನೆ. ತೆಂಗಿನಕಾಯಿ ಸಿಗುತ್ತೆ, ತೆಂಗಿನಕಾಯಿ ಕೈಯಿಂದ ಸುರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅವನು ಯಾವ್ದನ್ನ ಸುಲ್ಕೊಂಡ? ಕಟ್ಟಿಗೆಯಿಂದಲೇ ಅದನ್ನು ಸುಲ್ಕೊಂಡು ತಿಂತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಹೀಗೆ ಮನುಷ್ಯನ ಮೊದಲ ಆಯುಧ ಯಾವುದು ಅಂದರೆ ಮರ. ಅಲ್ಲಿಂದ ಅವನು ಎಲ್ಲಿ ಬಂದ? ಭೂಮಿ ಮೇಲೆ ಬಂದ. ಮತ್ತು ಎಲ್ಲಿ ವಾಸಿಸ್ತ? ಗುಹೆಗಳಲ್ಲಿ ವಾಸಿಸ್ತ. ಹಾಗೆ ಕಲ್ಲಿನ ಸಂಪರ್ಕಕ್ಕೆ ಬರ್ತಾನೆ. ಹಾಗಾಗಿ ಅವನ ಎರಡನೇ ಆಯುಧ ಯಾವ್ದಾಯ್ತು? ಕಲ್ಲು ಅವನ ಆಯುಧ ಇರತಕ್ಕಂಥ. ಈಗ ಮೊದಲು ಮನುಷ್ಯ ಮರದಿಂದ ಆಯುಧ ತಯಾರು ಮಾಡ್ಕೊಂಡ, ಆಮೇಲೆ ಕಲ್ಲಿನಿಂದ. ಸತ್ತ ಪ್ರಾಣಿಗಳನ್ನ ತಿಂದ, ಅವುಗಳ ಮೂಳೆಗಳೇನಿರ್ತಲ್ಲ, ಅಸ್ಥಿ ಪಂಜರಗಳು, ಆ ಮೂಳೆಗಳು, ಕೆಲವು ಮೂಳೆಗಳು ತುಂಬಾ ಶಾರ್ಪ್ ಆಗಿರ್ತವೆ ಅಲ್ವಾ? ಅವನು ಅದನ್ನ ಮುಟ್ಟಾಗ ಅವನ ಕೈ ಕೊಯ್ಯುತ್ತೆ. ಅವಾಗ ಅವನಿಗೆ ಗೊತ್ತಾಗುತ್ತೆ, ಓ ಇದು ತುಂಬಾ ಶಾರ್ಪ್ ಆಗಿದೆ, ಇದರಿಂದಲೂ ನಾನು ಬೇಟೆ ಆಡ್ಬೋದು ಅಂತೇಳಿ. ಹಾಗೆ ಆ ಮೂಳೆಯನ್ನು ಅವನು ಏನನ್ನಾಗಿ ಮಾಡ್ಕೊಳ್ತಾನೆ? ಆಯುಧವನ್ನಾಗಿ ಮಾಡ್ಕೊಳ್ತಾನೆ. ಆ ನಂತರ ಅವನು ಲೋಹದ ಅನ್ವೇಷಣೆಯನ್ನು ಮಾಡ್ತಾನೆ. ಲೋಹದ ಅನ್ವೇಷಣೆ ಮಾಡಿದ ಮೇಲೆ ಲೋಹದಿಂದ ಏನನ್ನ ತಯಾರಿಸ್ಕೊಳ್ತಾನೆ ಅಂತ ಹೇಳಿದ್ರೆ ಆಯುಧಗಳನ್ನ ತಯಾರಿಸನ್ನ ಮಾಡ್ಕೊಳ್ತಾನೆ. ಹೀಗೆ ಮನುಷ್ಯ ತನ್ನ ಎರಡು ಕೈಗಳು ಸ್ವತಂತ್ರ ಆಗಿದ್ರಿಂದಾಗಿ, ಅವನಲ್ಲಿ ಆಲೋಚನಾ ಶಕ್ತಿ, ಬುದ್ಧಿಯ ಬೆಳವಣಿಗೆ ಆಗಿದ್ರಿಂದಾಗಿ, ಮೆದುಳಿನ ಗಾತ್ರದಲ್ಲಿ ಬೆಳವಣಿಗೆ ಆಗಿದ್ರಿಂದಾಗಿನೇ ವಿವಿಧ ಆಯುಧಗಳನ್ನು ಅವನು ತಯಾರು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಹೀಗೆ ಮೆದುಳಿನ ಗಾತ್ರದ ವೃದ್ಧಿಯೇ ಮನುಷ್ಯ ಏನನ್ನ ತಯಾರಿಸುವಂತೆ ಮಾಡ್ತಾರೆ? ಆಯುಧಗಳನ್ನು ತಯಾರಿಸುವಂತೆ ಮಾಡ್ತಾರೆ. ಇನ್ನು ಬೆಂಕಿಯ ಉಪಯೋಗ. ಆಯುಧಗಳನ್ನು ತಯಾರಿಸುವಾಗ ಮನುಷ್ಯ ತನಗೆ ಯಾವ ಕಲ್ಲುಗಳು ಸಿಕ್ಕುವ ಅವುಗಳನ್ನು ಏನ್ ಮಾಡ್ತಾ ಹೋದ? ಕಟ್ಟಿತಾ ಹೋದ. ಹಾಗೆಯೇ ಒಂದು ಕಲ್ಲನ್ನ ಮತ್ತೊಂದು ಕಲ್ಲಿಗೆ ಉಜ್ಜಿ ಅದನ್ನ ಶಾರ್ಪ್ ಮಾಡ್ತಾ ಹೋಗ್ತಾನೆ, ನುಣುಪು ಮಾಡ್ತಾ ಹೋಗ್ತಾನೆ. ಹಾಗೆ ಅದಕ್ಕೊಂದು ಎಡ್ಜ್ ಅಂತಕ್ಕಂಥದನ್ನ ಕೊಡ್ಲಿಕ್ಕೆ ಆರಂಭವನ್ನು ಮಾಡ್ತಾನೆ. ಹಾಗಾಗಿ ಕಲ್ಲಿಂದ ಕಲ್ಲನ್ನು ಉಜ್ಜುವಾಗ ಘರ್ಷಣೆ ಉಂಟಾಗಿ ಬೆಂಕಿಯ ಕಿಡಿ ಉತ್ಪತ್ತಿ ಆಗುತ್ತೆ ಅಲ್ವಾ? ಹಾಗಾಗಿನೇ ಮನುಷ್ಯ ಯಾವುದನ್ನ ಕಂಡುಕೊಂಡ ಅಂತ ಹೇಳಿದ್ರೆ ಬೆಂಕಿಯನ್ನು ಕಂಡುಕೊಳ್ತಾನೆ. ಇಲ್ಲಿಯವರೆಗೆ ಅವನು ಹಣ್ಣು ಹಂಪಲಗಳನ್ನ ತಿಂತಾ ಇದ್ದ ಮತ್ತು ಸತ್ತ ಪ್ರಾಣಿಗಳ ಮಾಂಸವನ್ನ ಸೇವಿಸ್ತಾ ಇದ್ದ. ಈಗ ಅವನು ಬೆಂಕಿಯ ಉಪಯೋಗ ತಿಳಿದ ಮೇಲೆ ಬೇಯಿಸಿದ ಆಹಾರವನ್ನು ತಿನ್ನಲಿಕ್ಕೆ ಆರಂಭ ಆಯ್ತಕ್ಕಂಥದ್ದನ್ನ ಮಾಡ್ತಾನೆ. ಅಂದ್ರೆ ಮನುಷ್ಯನ ಬುದ್ಧಿ ವಿಕಾಸ ಆದಂತೆ, ಅವನ ಮೆದುಳು ಬೆಳೆದಂತೆ ಅವನ ಜೀವನದಲ್ಲಿ ಏನಾಯ್ತು? ಮಹತ್ವದ ಮಾರ್ಪಾಡುಗಳು ಅಂತಕ್ಕಂಥ ಉಂಟಾದ್ರು. ಹಸಿಯ ತರಕಾರಿಗಳನ್ನ, ಹಸಿಯ ಹಣ್ಣು ಹಂಪಲಗಳನ್ನು ತಿಂತಾ ಇದ್ದಂಥವನು ಸತ್ತ ಪ್ರಾಣಿಯ ಮತ್ತು ಬೇಟೆಯಾಡಿದ ಪ್ರಾಣಿಗಳ ಹಸಿ ಮಾಂಸವನ್ನು ತಿಂತಾ ಇದ್ದಂಥವನು ಈಗ ಅದನ್ನ ಬೇಯಿಸಿ ತಿನ್ನಲಿಕ್ಕೆ ಆರಂಭ ಆಯ್ತಕ್ಕಂಥ ಮಾಡ್ತಾನೆ. ಆದರೆ ಆ ಬೆಂಕಿಯ ಉಪಯೋಗ ಅವನಿಗೆ ತಿಳಿದಿದ್ದೇ ಯಾವುದಿಲ್ಲ? ವೃದ್ಧಿ ಆಗಿದ್ದರಿಂದಾಗಿ, ಅವನ ಆಲೋಚನಾ ಸಾಮರ್ಥ್ಯ ಬೆಳೆದಿದ್ದಾಗಿದೆ. ಅವನ ಬೆಂಕಿಯ ಉಪಯೋಗವನ್ನ ತಿಳ್ಕೊಳ್ತಾನೆ. ಹಸಿಯ ಮಾಂಸ, ಹಸಿಯ ತರಕಾರಿ, ಹಣ್ಣುಗಳನ್ನು ತಿಂತದ್ದನ್ನು ಈಗ ಬೇಯಿಸಿ ತಿನ್ನಲಿಕ್ಕೆ ಆರಂಭ ಆಗಿರ್ತಕ್ಕಂಥದ್ದನ್ನ ಮಾಡ್ತಾನೆ. ಆ ನಂತರ ಬೇಟೆ. ಆಯುಧಗಳನ್ನು ತಯಾರಿಸಿದಂತಹ ಮಾನವ ಈಗ ಏನನ್ನ ಆಡಲಿಕ್ಕೆ ಆರಂಭ ಮಾಡಿದ್ರೆ ಆಡಲಿಕ್ಕೆ ಆರಂಭ ಮಾಡ್ತಾನೆ. ಹಾಗಾಗಿ ಮನುಷ್ಯನ ಮೊದಲ ಉದ್ಯೋಗವೇ ಯಾವ್ದಾಯ್ತು ಅಂತಂದ್ರೆ ಬೇಟೆ ಅಂತಕ್ಕಂಥ ಅವನ ಉದ್ಯೋಗ ಆಯ್ತು. ಮನುಷ್ಯ ಬೇಟೆಯನ್ನ ಹೇಗೆ ಆಡ್ತಾ ಇದ್ದ? ಅವನಿಗೆ ಭಾಷೆ ಗೊತ್ತಿಲ್ಲ. ಹಾಗಾದ್ರೆ ಬೇಟೆಯನ್ನು ಹೇಗೆ ಆಡ್ಲಿಕ್ಕೆ ಸಾಧ್ಯ? ಈಗೆಲ್ಲ ನಮಗೆ ಭಾಷೆ ಬರುತ್ತಲ್ಲ, ಬರೀ ಅಲ್ಲೊಂದು ಜಿಂಕೆ ಹೋಗ್ಬೇಕು ಹೊಡ್ಕೊಂಬರೋಣ ಅಂತೇಳಿ ಕರ್ಕೊಂಡು ಹೋಗ್ಬೋದು. ಆದ್ರೆ ಆಗಿನ ಕಾಲದಲ್ಲಿ ಅವಾಗ ಇನ್ನೊಂದು ಭಾಷೆ ಬೆಳೆದಿರಲಿಲ್ಲ. ಹಾಗೆ ಅವನೇನ್ ಮಾಡ್ದ ಅಂದ್ರೆ ಸಂಜ್ಞೆಗಳನ್ನ ಮಾಡ್ದ ಅಲ್ವಾ? ಯಾರೋ ಪ್ರಾಣಿ ಓಡ್ತಾ ಇದೆ, ಬರ್ರಿ ಬರ್ರಿ ಅಂತೇಳಿ ಕೈ ಬೀಸಿ ಕರೆದ. ಯಾವ ಕಡೆಗೆ ಓಡ್ತಾ ಇತ್ತು ಆ ಕಡೆಗೆ ಕೈ ಮಾಡಿ ತೋರಿಸಿದ. ಈ ಸಂಜ್ಞೆಗಳ ಮೂಲಕ ಅವ್ರು ಮಾಡ್ತಾ ಬರ್ತಾರೆ. ಆಮೇಲೆ ಪ್ರಾಣಿಗಳ ಧ್ವನಿಗಳನ್ನು ಅನುಕರಿಸಲಿಕ್ಕೆ ಆರಂಭ ಮಾಡ್ತಾರೆ. ಓ ಅಂತ ಕೂಗ್ತಾನೆ. ತುಂಬಾ ದೂರದಲ್ಲಿ ಕರಿಬೇಕು ಅಂದ್ರೆ ನಾವೇನ್ ಮಾಡ್ತೀವಿ? ಕೈ ಬೀಸಿ ಕರೆದ್ರೆ ಅವರಿಗೆ ಕಾಣಲ್ಲ ಅಲ್ವಾ? ಆಗ ನಾವೇನ್ ಮಾಡ್ತೀವಿ? ಓ ಅಂತ ಜೋರಾಗಿ ಕೂಗ್ತೀವಿ. ಆಮೇಲೆ ಈ ಕಡೆ ತಿರುಗಿದ ಮೇಲೆ ಏನ್ ಮಾಡ್ತೀವಿ? ಕೈ ಬೀಸಿ ಅವಾಗ ನಮ್ಮ ಹತ್ರಕ್ಕೆ ಬರ್ತಾರೆ. ಹೀಗೆ ಪ್ರಾಣಿಗಳ ಧ್ವನಿಗಳನ್ನು ಅನುಕರಣೆ ಮಾಡಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಮುಂದೆ ಯಾವ ಉಗಮ ಆಗುತ್ತೆ ಅಂತ ಹೇಳಿದ್ರೆ
ಆಡ್ಲಿಕ್ಕೆ ಮನುಷ್ಯ ಸಹಕಾರ ಅಂತಕ್ಕಂಥದ್ದು ಬೇಕಾಗಿತ್ತು. ಬೇಟೆ ಒಬ್ಬನೇ ಆಡಲಿಕ್ಕೆ ಸಾಧ್ಯ ಇಲ್ಲ, ಬೇಟೆಗೆ ಸಹಕಾರ ಅಂತಕ್ಕಂಥದ್ದು ಬೇಕಾಗಿತ್ತು. ಆ ಸಹಕಾರ ಬೇಕು ಅಂತ ಹೇಳಿದ್ರೆ ಒಬ್ಬರು ಮತ್ತೊಬ್ಬರ ಮನಸ್ಸುಗಳನ್ನ ಆಲೋಚನೆಗಳನ್ನ ಅರ್ಥ ಮಾಡ್ಕೊಳ್ಬೇಕಾಯ್ತು. ಹಾಗಾದ್ರೆ ಮನುಷ್ಯ ಅದರ ಬಗ್ಗೆ ಚಿಂತನೆಗಳನ್ನ ಮಾಡ್ತಾ ಹೋಗ್ತಾನೆ. ಅದರಿಂದಾಗಿ ಅವನ ಮೆದುಳು ಬೆಳೆಯುತ್ತೆ. ಹಾಗೆ ಮೊದಲಿಗೆ ಪ್ರಾಣಿಗಳನ್ನ ಬೆನ್ನತ್ಕೊಂಡು ಹೋಗಿ ಬೇಟೆ ಆಡ್ತಿದ್ದಂತ ಮನುಷ್ಯ ನಂತರ ಯೋಜಿತ ಬೇಟೆ ಅಂತಕ್ಕಂಥದನ್ನ ಆರಂಭ ಮಾಡ್ತಾನೆ. ಪ್ಲಾನ್ಡ್ ಹಂಟಿಂಗ್ ಅಂತ ಹೇಳ್ತಾರೆ. ಪ್ಲಾನ್ಡ್ ಹಂಟಿಂಗ್, ಯೋಜಿತ ಬೇಟೆ ಅಂತಕ್ಕಂಥದನ್ನ ಆರಂಭ ಮಾಡ್ತಾನೆ. ಪ್ರಾಣಿಗಳೆಲ್ಲವೂ ನೀರು ಕುಡಿಲಿಕ್ಕೆ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಬರ್ತವೆ. ಎಲ್ಲಿ ನೀರು ಸಿಗುತ್ತೋ ಅಲ್ಲಿಗೆ ಬರ್ತಾರೆ. ಅಲ್ಲಿ ಅವಿತು ಕುಳಿತುಕೊಂಡ ಮನುಷ್ಯ ಏನ್ ಮಾಡ್ದ ಅಂತ ಹೇಳಿದ್ರೆ ಅವಿತು ಕುಳಿತುಕೊಂಡ. ಪ್ರಾಣಿಗಳು ನೀರು ಕುಡಿಲಿಕ್ಕೆ ಅಂತ ಹೇಳಿ ಬಗ್ಗಿದಾಗ ಮೋಸದಿಂದ ಅವುಗಳನ್ನ ಬೇಟೆ ಆಡಲಿಕ್ಕೆ ಆರಂಭ ಮಾಡ್ತಾನೆ. ಆದ್ರೆ ಅಟ್ಟಿಸ್ಕೊಂಡು ಹೋಗಿ ಬೇಟೆ ಆಡೋ ಸುಲಭನ, ಎಲ್ಲಾರು ಮರೆಯಲ್ಲಿ ಅವಿತು ಕುಳಿತು ಬೇಟೆ ಆಡೋದು ಸುಲಭನ? ಮರೆಯಲ್ಲಿ ಅವಿತು ಕುಳಿತು ಬೇಟೆ ಆಡೋದು ಸುಲಭ. ಅಂದ್ರೆ ಬೇಟೆಯ ವಿಧಾನಗಳನ್ನ ಯಾರು ಬದಲಾವಣೆ ಮಾಡ್ಕೊತ ಹೋದ? ಮಾನವ ಬದಲಾವಣೆಯನ್ನು ಮಾಡ್ಕೊತ ಹೋಗ್ತಾನೆ. ಅದಕ್ಕೆ ಕಾರಣ ಏನು? ಮೆದುಳಿನ ಗಾತ್ರದಲ್ಲಾದಂತ ಬದಲಾವಣೆ. ಹಾಗೇನೆ ಅವನು ಮುಂದೆ ಬೇಟೆಯಾಡೋದನ್ನು ಬಿಡ್ತಾನೆ, ಪ್ರಾಣಿಗಳನ್ನ ತಾನೇ ಸಾಕಲಿಕ್ಕೆ ಆರಂಭ ಮಾಡ್ತಾನೆ. ಈಗ ಅವನು ಮಾಂಸದ ಉತ್ಪಾದಕನಾಗ್ತಾನೆ. ಎಲ್ಲ ಬೇಟೆಯಾಡಕ್ಕೆ ಹೋಗೋದು ಬೇಡ, ತಾನೇ ಕೆಲವು ಪ್ರಾಣಿಗಳನ್ನ ಪಳಗಿಸಿ ಸಾಕ್ತಾನೆ, ಅವುಗಳನ್ನೇ ಕೊಂದು ತಿನ್ಲಿಕ್ಕೆ ಆರಂಭವನ್ನು ಮಾಡ್ತಾನೆ. ಹಾಗೇನೆ ಬೇಟೆಗಾರನಾಗಿದ್ದಂತಹ ಮಾನವ ಪಶುಪಾಲಕನಾಗ್ತಾನೆ. ಬೇಟೆಗಾರನಾಗಿದ್ದಂತಹ ಮಾನವ ಏನಾದ ಅಂತ ಹೇಳಿದ್ರೆ ಪಶುಪಾಲಕನಾಗಿ ಬದಲಾವಣೆ ಅಂತಕ್ಕಂಥದ್ದನ್ನ ಹೊಂದುತ್ತಾನೆ. ಆದರೆ ಇಷ್ಟೆಲ್ಲ ಬದಲಾವಣೆಗಳು ಹೇಗಾದವು? ಅವನ ಮೆದುಳಿನ ಗಾತ್ರದಲ್ಲಾದಂತಹ ಬದಲಾವಣೆಯಿಂದಲೇ ಆಗ್ತದೆ. ಹೀಗೆ ಮನುಷ್ಯ ಬೇಟೆಯಾಡೋದನ್ನ ಕಲಿತ, ಯೋಜಿತ ಬೇಟೆಯಾಡೋದನ್ನ ಕಲಿತ, ಕೆಲವು ಪ್ರಾಣಿಗಳನ್ನ ಪಳಗಿಸಿ ಸಾಕುವುದನ್ನ ಕಲಿತು ತನ್ನ ಎರಡನೆಯ ವೃತ್ತಿಯನ್ನ ಆರಂಭ ಮಾಡ್ತಾನೆ. ಆ ಎರಡನೆಯ ವೃತ್ತಿಯೇ ಯಾವುದು ಅಂತ ಹೇಳಿದ್ರೆ ಪಶುಪಾಲನೆ ಅಂತ ಕರೀತಾರೆ. ಇನ್ನು ಆಹಾರದ ಸಂಗ್ರಹಣೆ. ಆಹಾರದ ಸಂಗ್ರಹಣೆ. ಮನುಷ್ಯ ಆಹಾರವನ್ನ ಸಂಗ್ರಹಿಸಿಟ್ಟುಕೊಳ್ಳಲಿಕ್ಕೆ ಆರಂಭವನ್ನ ಮಾಡ್ತಾನೆ. ಮನುಷ್ಯನ ಮೆದುಳಿನ ವಿಕಾಸ ಆದಂತೆ ಅವನ ಆಲೋಚನಾ ಶಕ್ತಿಗಳು ಏನಾಗ್ತವೆ? ಬದಲಾವಣೆ ಅಂತಕ್ಕಂಥದನ್ನ ಹೊಂದುತ್ತವೆ. ಮನುಷ್ಯನ ಆಲೋಚನಾ ಶಕ್ತಿಗಳು ಬೆಳೆದಂತೆ ಮನುಷ್ಯ ಮೊದಲು ಆಹಾರವನ್ನು ಹುಡುಕಿಕೊಂಡು ಹೋಗ್ತಾ ಇದ್ದ. ಆ ನಂತರ ಈಗ ಏನ್ ಮಾಡ್ದವನು? ಆಹಾರವನ್ನ ಸಂಗ್ರಹಿಸಲಿಕ್ಕೆ ಆರಂಭ ಮಾಡ್ತಾನೆ. ಆದಿಕಾಲದಲ್ಲಿ ಮಾನವ ಎಲ್ಲಿ ಪ್ರಾಣಿ ಸತ್ತು ಬೀಳ್ತಾ ಇತ್ತು ಅದನ್ನು ಸುತ್ತ ಕುತ್ಕೊಂಡು ತಿನ್ಕೊಂಡು ಬರ್ತಾ ಇತ್ತು. ಬೇಟೆಗಾರನ ಆದ ನಂತರವು ಪ್ರಾಣಿಗಳನ್ನು ಎಲ್ಲಿ ಕೊಲ್ತಾ ಇದ್ದೋ ಅದರ ಸುತ್ತಲೇ ಕುಳಿತುಕೊಂಡು ಏನ್ ಮಾಡ್ತಾ ಇದ್ರು? ತಿಂದು ಬರ್ತಾ ಇದ್ರು. ಅದನ್ನ ಅವನ ತಾನು ವಾಸಿಸ್ತಿದ್ದಂತ ಗುಹೆಗಳಿಗೆ ತರುವ ಅಭ್ಯಾಸ ಇರಲಿಲ್ಲ. ಯಾವಾಗ ಅವನ ಬುದ್ಧಿಶಕ್ತಿ ಬೆಳೀತೋ ಆಗ ಅವನು ಏನ್ ಮಾಡ್ದ ಅಂತ ಹೇಳಿದ್ರೆ ಆಹಾರವನ್ನು ಒತ್ತು ತರಲಿಕ್ಕೆ ಆರಂಭ ಮಾಡ್ತಾನೆ. ಯಾವ್ದಾರ ಪ್ರಾಣಿ ಕೊಂದ ಅಂತ ಹೇಳಿದ್ರೆ ಅದಕ್ಕೆ ಒಂದು ಉದ್ದನೆಯ ಕೋಲನ್ನು ಸಿಕ್ಸ್ಕೊಂಡು ಎಗರ ಮೇಲೆ ಇಟ್ಕೊಂಡು ತಾನು ವಾಸಿಸುತ್ತಿದ್ದಂತಹ ಗುಹೆಗಳ ಬಳಿಗೆ ತರಲಿಕ್ಕೆ ಆರಂಭ ಮಾಡ್ತಾನೆ. ಹಣ್ಣು ಹಂಪಲುಗಳನ್ನ, ಗೆಡ್ಡೆ ಗೆಣಸುಗಳನ್ನ ಶೇಖರಣೆಯನ್ನ ಮಾಡಿ ತನ್ನ ಗುಹೆಗಳಲ್ಲಿ ಇಟ್ಟುಕೊಳ್ಳಲಿಕ್ಕೆ ಅವನು ಆರಂಭ ಅಂತಕ್ಕಂಥದನ್ನ ಮಾಡ್ತಾನೆ. ಹಾಗಾಗಿ ಅವನು ಮೊದಲು ಆಹಾರದ ಅನ್ವೇಷಕನಾಗಿದ್ದ, ಈಗ ಏನಾಗಿ ಪರಿವರ್ತನೆ ಆದ? ಆಹಾರದ ಸಂಗ್ರಾಹಕನಾಗಿ ಪರಿವರ್ತನೆ ಅಂತಕ್ಕಂಥದನ್ನ ಅಂದ್ರೆ ಅವನಲ್ಲಿ ಸಂಗ್ರಹಣಾ ಸಾಮರ್ಥ್ಯ ಅಂತಕ್ಕಂಥದ್ದು ಬೆಳೀತಾ ಹೋಗುತ್ತೆ. ಆದ್ರೆ ಆಹಾರವನ್ನು ಸಂಗ್ರಹಿಸತಕ್ಕಂಥ ಶಕ್ತಿ ಅವನಿಗೆ ಬಂದಿದ್ದು ಯಾವುದರಿಂದ ಅಂತ ಹೇಳಿದ್ರೆ ಮೆದುಳಿನ ಗಾತ್ರದ ವೃದ್ಧಿಯಿಂದಾಗಿ. ಹೀಗೆ ಮೆದುಳಿನ ಗಾತ್ರದ ವೃದ್ಧಿಯು ಮನುಷ್ಯನನ್ನ ಆಹಾರದ ಅನ್ವೇಷಕನಿಂದ ಏನನ್ನಾಗಿ ಪರಿವರ್ತಿಸಿತು ಅಂತ ಹೇಳಿದ್ರೆ ಆಹಾರದ ಸಂಗ್ರಾಹಕನಾಗಿ ಪರಿವರ್ತನೆಯನ್ನ ಮಾಡುವುದು. ಇನ್ನು ಭಾಷೆಯ ಬೆಳವಣಿಗೆ. ಮೆದುಳಿನ ಗಾತ್ರದ ವೃದ್ಧಿಯು ಮನುಷ್ಯನಿಗೆ ಏನನ್ನ ಕಲಿಸ್ತು ಅಂತ ಹೇಳಿದ್ರೆ ಭಾಷೆ ಅಂತಕ್ಕಂಥದನ್ನ ಕಲಿಸ್ತು. ನಾನು ಆಗ ತಾನೇ ಹೇಳಿದೆ, ಬೇಟೆಯಾಡಲಿಕ್ಕೆ ಯಾವುದರ ಅಗತ್ಯ ಇದೆ? ಸಹಕಾರದ ಅಗತ್ಯ ಅಂತ ಕರೆದಿದೆ. ಆ ಸಹಕಾರವನ್ನ ಪಡಿಬೇಕು ಅಂತ ಹೇಳಿ ಅವನು ಮೊದಲು ಸಂಜ್ಞೆಗಳನ್ನ ಮಾಡ್ದ. ಆನಂತರ ಪ್ರಾಣಿಗಳ ಧ್ವನಿಗಳನ್ನ ಅನುಕರಣೆಯನ್ನ ಮಾಡ್ದ. ಆ ಪ್ರಾಣಿಗಳ ಧ್ವನಿಕರಣಗಳನ್ನ ಅನುಸರಿಸ್ತಾ ಅವನ ಧ್ವನಿ ಪೆಟ್ಟಿಗೆಯ ವಿಕಾಸ ಅಂತಕ್ಕಂಥದ್ದಾಗುತ್ತೆ. ನೀವು ಮಗುವನ್ನು ನೋಡ್ಬೋದು, ಮೊದಲಿಗಾದ್ರೆ ಅಳುವುದು ಮತ್ತು ನಗುವುದು ಬಿಟ್ರೆ ಬೇರೆ ಏನು ಬರಲ್ಲ. ಆಮೇಲೆ ಆ ಅಂತ ಹೋಗುತ್ತೆ, ಆ ಅಂತಾನೆ ಅದು
ಅಮ್ಮ ಅನ್ನೋದನ್ನು ಕಲಿಯುತ್ತೆ, ಆಮೇಲೆ ಅಪ್ಪ ಅನ್ನೋದನ್ನು ಕಲಿಯುತ್ತೆ, ಆಮೇಲೆ ಬೇರೆ ಬೇರೆ ಹೆಸರುಗಳನ್ನು ಹೇಳಲಿಕ್ಕೆ ಆರಂಭ ಮಾಡುತ್ತೆ. ಆದ್ರೆ ಅದು ಒಂದೂವರೆ ವರ್ಷ 2 ವರ್ಷ ಆಗುವವರೆಗೂ ಅದು ಪದಗಳನ್ನ ಜೋಡಿಸಿ ಹೇಳಲಿಕ್ಕೆ ಬರಲ್ಲ. ಬರೀ ಅಪ್ಪ ಅಮ್ಮ ಹೀಗೆ ಒಂದೊಂದೇ ಪದಗಳನ್ನ ಹೇಳ್ತಾ ಇರುತ್ತೆ, ಶಬ್ದಗಳನ್ನ ರಚಿಸಲಿಕ್ಕೆ ಬರಲ್ಲ. ಆದ್ರ ಮೆದುಳಿನ ವಿಕಾಸ ಆದಂತೆಲ್ಲ ಅವನು ಶಬ್ದಗಳನ್ನ ಕೂಡಿಸಿ ಹೇಳೋದನ್ನ, ವಾಕ್ಯಗಳನ್ನ ರಚಿಸಿ ಹೇಳೋದನ್ನ ಮಗು ಎಂತಕ್ಕಂಥ ಕಲಿಯುತ್ತೆ. ಹಾಗೇನೆ ಆರಂಭಿಕ ಹಂತದಲ್ಲಿ ಮನುಷ್ಯನ ಮೆದುಳು ವಿಕಾಸ ಆದಂತೆಲ್ಲ ಒಂದೊಂದೇ ಶಬ್ದಗಳನ್ನ ಹೇಳ್ತಾ ಇದ್ದಂಥವನು ಈಗ ಹಲವು ಶಬ್ದಗಳನ್ನು ಕೂಡಿಸಿ ಹೇಳಲಿಕ್ಕೆ, ವಾಕ್ಯಗಳಲ್ಲಿ ಹೇಳಲಿಕ್ಕೆ ಆರಂಭವನ್ನು ಮಾಡ್ತಾನೆ. ಇದು ವಿಕಾಸ ಆಗ್ತಾ ಯಾವುದರ ಬೆಳವಣಿಗೆ ಆಗುತ್ತೆ ಅಂತಂದ್ರೆ ಭಾಷೆಯ ಬೆಳವಣಿಗೆ ಅಂತಕ್ಕಂಥದ್ದಾಗುತ್ತೆ. ಆದ್ರೆ ಈ ಭಾಷೆ ಬೆಳೆದಿದ್ದು ಯಾವುದರಿಂದಾಗಿ? ಗಾತ್ರದ ಬೆಳವಣಿಗೆಯಿಂದಾಗಿ. ಹಾಗಾದ್ರೆ ಮೆದುಳಿನ ಗಾತ್ರದಲ್ಲಾದಂತಹ ಬೆಳವಣಿಗೆ ಮನುಷ್ಯನ ವಿಕಸನದಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿತು. ಇದರಿಂದ ಮಾನವನ ದೃಷ್ಟಿಯ ಸುಧಾರಣೆ ಆಯಿತು, ನೇರ ಅಂಗವಿನ್ಯಾಸ ರಚನೆ ಆಯಿತು, ಮನುಷ್ಯ ದ್ವಿಪಾದಿಯಾಗಿ ಬದಲಾವಣೆಯನ್ನು ಹೊಂದಿದ. ಹಾಗೆಯೇ ಮನುಷ್ಯ ಆಯುಧಗಳನ್ನು ತಯಾರು ಮಾಡಲಿಕ್ಕೆ ಆರಂಭಿಸಿದ. ಮನುಷ್ಯ ಬೆಂಕಿಯ ಉಪಯೋಗವನ್ನು ಕಂಡುಕೊಂಡು ಆಹಾರವನ್ನು ಬೇಯಿಸಿ ತಿನ್ನಲಿಕ್ಕೆ ಆರಂಭವನ್ನು ಮಾಡಿದ, ಬೇಟೆಯನ್ನು ಆರಂಭ ಮಾಡಿದ. ಹಾಗೆಯೇ ಯೋಜಿತ ಬೇಟೆಯನ್ನು ಅನುಸರಿಸ್ತಾನೆ. ಆ ನಂತರ ಆಹಾರವನ್ನು ತಾನೇ ಉತ್ಪಾದನೆ, ದನಕರುಗಳನ್ನು ತಾನೇ ಸಾಕಲಿಕ್ಕೆ ಆರಂಭವನ್ನು ಮಾಡ್ತಾನೆ. ಆ ನಂತರ ಎಲ್ಲಿ ಆಹಾರ ಸಿಗ್ತಾ ಇತ್ತು ಅಲ್ಲೇ ತಿಂತಾ ಇದ್ದಂತ ಮನುಷ್ಯ ಈಗ ಆಹಾರವನ್ನು ತಾನು ವಾಸಿಸುತ್ತಿದ್ದ ಸ್ಥಳಕ್ಕೆ ತರಲಿಕ್ಕೆ ಆರಂಭವನ್ನು ಮಾಡ್ತಾನೆ. ಹಾಗಾಗಿ ಆಹಾರದ ಅನ್ವೇಷಕನಾಗಿದ್ದಂಥವನು ಈಗ ಆಹಾರದ ಸಂಗ್ರಾಹಕನಾಗಿ ಬದಲಾವಣೆಯನ್ನು ಹೊಂದ್ತಾನೆ. ಬೇಟೆಯಾಡಲಿಕ್ಕೆ ಸಹಕಾರ ಬೇಕಾಯಿತು. ಆ ಸಹಕಾರದ ಅಗತ್ಯತೆಯು ಯಾವುದರ ಬೆಳವಣಿಗೆಗೆ ಮನುಷ್ಯನನ್ನ ಪ್ರಚೋದಿಸಿತು ಅಂತ ಹೇಳಿದ್ರೆ ಭಾಷೆಯ ಬೆಳವಣಿಗೆಗೆ ಮನುಷ್ಯನನ್ನ ಪ್ರಚೋದಿಸುತ್ತೆ. ಹೀಗೆ ಮೆದುಳಿನ ಗಾತ್ರದ ವೃದ್ಧಿಯು ಮಾನವನ ವಿಕಸನದ ಮೇಲೆ ತನ್ನದೇ ಆದಂತಹ ಪ್ರಭಾವ ಇದನ್ನ ಬೀರಿದೆ. ಇವತ್ತಿನ ತರಗತಿಯಲ್ಲಿ ನಾವು 2 ಅಂಶಗಳನ್ನ ನೋಡಿ, ಒಂದು ವಾಯುಗುಣದ ಬದಲಾವಣೆ, ಎರಡನೇದು ಮಾನವನ ವಿಕಸನದ ಮೇಲೆ ಹೇಗೆ ತನ್ನ ಪ್ರಭಾವ ಇದನ್ನ ಬೀರುತ್ತದೆ. ಏನಾದರೂ ಪ್ರಶ್ನೆ